ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಅಗ್ನಿವೀರ್ ಜಿಡಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ, ಸರಿನಾ? ಸೊ ಇದರಲ್ಲಿ ನಿಮಗೆ ಮೊದಲ ಬರುವಂತಹ ಪ್ರಶ್ನೆ ಏನು ಅಂದರೆ, ಈ ಮಾಡೆಲ್ ಪೇಪರನ್ನು ಅಥವಾ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲಿಂದ ತಂದಿದ್ದೀರಾ ಸರ್ ಅಂತ. ಓಕೆ, ಸೊ ಅಗ್ನಿವೀರ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ವಾ, ಸೊ ಅಗ್ನಿವೀರ್ ಡಿಪಾರ್ಟ್ಮೆಂಟ್ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರ್ತದೆ, ಸರಿನಾ? ಸೊ ಇದು ನಿಮ್ಗೆ ಕ್ಲಿಯರ್ ಆಯಿತು. ಹಾಗೆ ಈ ಎಕ್ಸಾಮ್ ನಾವು ಯಾವ ಭಾಷೆಯಲ್ಲಿ ಕೊಡಬಹುದು, ಯಾವ ಭಾಷೆಯಲ್ಲಿ ನಾವು ಅಟೆಂಡ್ ಮಾಡಬಹುದು ಅಂತ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡೋರಿಗೆ, ಸರಿನಾ? ಸೊ ಅದು ಯಾವುದು ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಆಪ್ಷನ್ ಇರುತ್ತೆ. ಸೊ ನೀವು ಇಂಗ್ಲೀಷಲ್ಲಾದರೂ ಬರಿಬೋದು ಅಥವಾ ಹಿಂದಿಯಲ್ಲಾದರೂ ಬರಿಬೋದು. ಬಟ್ ನಮ್ಮ ಕನ್ನಡ ಸ್ಟೂಡೆಂಟ್ಸು ಮ್ಯಾಕ್ಸಿಮಮ್ ಯಾವ ಭಾಷೆಯಲ್ಲಿ ಅಟೆಂಡ್ ಮಾಡ್ತಾರೆ ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಅಟೆಂಡ್ ಮಾಡ್ತಾರೆ. ನೀವು ಕೂಡ ಇಂಗ್ಲೀಷ್ ಭಾಷೆಯಲ್ಲಿ ಅಟೆಂಡ್ ಮಾಡಿ ಇಂಗ್ಲೀಷ್ ಭಾಷೆಯಲ್ಲಿ ಕಲೀರಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಇನ್ನೊಂದು ಏನಂದರೆ ಈಸಿ ಅನಿಸುತ್ತೆ. ಹಿಂದಿಯಲ್ಲಿ ನಿಮಗೆ ಓದೋಕ್ಕೆ ಆಗೋದಿಲ್ಲ ಫಸ್ಟ್ ಆಫ್ ಆಲ್. ಮ್ಯಾಕ್ಸಿಮಮ್ ಇಂಗ್ಲೀಷಲ್ಲಿ ಆದರೆ ಈಸಿಯಾಗಿ ಓದ್ಕೋಬೋದು, ಏನಿಲ್ಲ, ಸರಿನಾ? ಸೊ ಹಾಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ, ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ ಅಥವಾ ಕಟ್ ಆಫ್ ನಿಲ್ಲುತ್ತಾ? ಇಲ್ಲ, ಇದಕ್ಕೆ ಪಾಸಿಂಗ್ ಮಾರ್ಕ್ಸ್ ಇದೆ. ಸೊ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ ಅಂದರೆ 32 ಇದೆ. ಎಷ್ಟಕ್ಕೆ 32 ತೊಗೋಬೇಕಂದ್ರೆ 100ಕ್ಕೆ 32 ಮಾರ್ಕ್ಸ್ನ ತೊಗೋಬೇಕು. ಸೊ ಇಲ್ಲಿ ಮ್ಯಾಕ್ಸಿಮಮ್ ನೀವು ಅಪ್ಲೈ ಮಾಡೋರು 10th ಮುಗಿದವರೇ ಅಪ್ಲೈ ಮಾಡಿರ್ತೀರಾ. ಓಕೆ, 10th ಪಾಸ್ ಆದವರೇ ನೀವು ಅಪ್ಲೈ ಮಾಡಿರ್ತೀರಾ. ಸೊ ನಿಮಗೆ ಮಿನಿಮಮ್ ಅಂದರೂ ನೀವು 10th ಒಂದು 35% ತೊಗೊಂಡಿರ್ತೀರಾ. ಸೊ ನೀವು ಅಲ್ಲಿ 35% ತೊಗೊಂಡವರಿಗೆ ಸೊ ಇಲ್ಲಿ ನೀವು 32 ಅಂಕಗಳನ್ನು ತೊಗೊಳ್ಳೋದೇನು ಅಜ್ಜಿ ಮಾತಲ್ಲ. ಓಕೆ, ಸೊ ದೊಡ್ಡ ಮಾತಲ್ಲ ಇದು. ಸೊ ನೀವು ಈಸಿಯಾಗಿ ತೊಗೋಬಹುದು. ಹೇಗೆ ತೊಗೋಬಹುದು, ಹೇಗೆ ನಾವು ತಯಾರಿ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ನೀವೇನೋದರಲ್ಲಿ ಗಾಬರಿ ಪಡೋದೇನು ಬೇಕಾಗಿಲ್ಲ. ಸೊ ಹಾಗೆ ಈ ಪ್ರಶ್ನೆ ಪತ್ರಿಕೆನ ಎಷ್ಟು ಗಂಟೆಯಲ್ಲಿ ಸಾಲ್ವ್ ಮಾಡಬೇಕು ಅಂತ ಕೇಳಿದ್ರೆ 1 ಗಂಟೆ ಸಮಯ ಇರುತ್ತೆ. 1 ಗಂಟೆದಲ್ಲೇ ನೀವು ಇದನ್ನು ಸಾಲ್ವ್ ಮಾಡಿ ಬಂದುಬಿಡ್ಬೇಕಾಗತ್ತೆ. ಸೊ ಈಸಿಯಾಗಿ ನೀವು 50+ ಸ್ಕೋರ್ ಮಾಡ್ಬೋದು ರೀ, ಏನಿಲ್ಲ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಕೆಲವೊಂದು ಕ್ಯಾಂಡಿಡೇಟ್ ಇನ್ಸ್ಟ್ರಕ್ಷನ್ಸ್ ಅಂತ ಬರುತ್ತೆ. ಸೊ ಇನ್ಸ್ಟ್ರಕ್ಷನ್ಸು ನೀವು ಕೂಡ ಓದ್ಕೋಬೋದು ಫಸ್ಟ್ ಟೈಮ್ ಎಕ್ಸಾಮ್ ಬರೆಯೋರು. ಇಲ್ಲಾಂತಂದರೆ ಡೈರೆಕ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸೊ ಹಾಗಾದರೆ ಬನ್ನಿ ಇವಾಗ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂದರೆ, ವಿಚ್ ಇಸ್ ದ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್ ಅಂತ ಕೇಳಿದಾನೆ. ಸೊ ಜಗತ್ತಿನ ಅತ್ಯಂತ ಆಳವಾದ ಸಾಗರ ಯಾವುದು ಅಂತ ಕೇಳಿದಾನೆ, ಸರಿನಾ? ಸೊ ನಮಗೆ ಜಗತ್ತಿನಲ್ಲಿ ಎಷ್ಟು ಸಾಗರಗಳಿದ್ದಾವೆ ಅಂತ ಮೊದಲು ಗೊತ್ತಿರಬೇಕು. ಎಷ್ಟು ಸಾಗರಗಳಿದ್ದಾವೆ ಅಂತ ಕೇಳಿದ್ರೆ 5 ಸಾಗರಗಳು ಕಂಡು ಬರ್ತವೆ. ಯಾವ್ಯಾವ ಸಾಗರಗಳು ಅದು? ಅತ್ಯಂತ ದೊಡ್ಡದರಿಂದ ಚಿಕ್ಕದವರವರೆಗೆ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಹೇಗೆ ನೆನ್ಪಿಟ್ಕೋಬೇಕು ಅಂದರೆ ಪೈಸಾ. ಓಕೆ, PAISA ಅಂತ. ಸೊ ಹೇಗೆ ಪಿ ಅಂದರೆ ಪೆಸಿಫಿಕ್ ಓಷನು, ಎ ಅಂದರೆ ಅಟ್ಲಾಂಟಿಕ್ ಓಷನು, ಐ ಅಂದರೆ ಇಂಡಿಯನ್ ಓಷನು, ಎಸ್ ಅಂದರೆ ಸೌತರ್ನ್ ಓಷನು, ಅದಾದ ನಂತರ ಎ ಅಂದರೆ ಅಗೇನ್ ಆರ್ಕಟಿಕ್ ಓಷನ್ ಅಂತ ಬರುತ್ತೆ, ಸರಿನಾ? ಇದು ಅಟ್ಲಾಂಟಿಕ್ ಓಷನು, ಇದು ಆರ್ಕಟಿಕ್ ಓಷನು. ಅತ್ಯಂತ ದೊಡ್ಡ ಸಾಗರ ಅಂತ ಕೇಳಿದ್ರೆ ಈ ಪೆಸಿಫಿಕ್ ಓಷನು, ಅತ್ಯಂತ ಚಿಕ್ಕದು ಅಂತ ಕೇಳಿದ್ರೆ ಈ ಆರ್ಕಟಿಕ್ ಓಷನ್ ಬರುತ್ತೆ. ಸೊ ಮಿಡಲಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂದರೆ ನಮ್ಮ ಇಂಡಿಯನ್ ಓಷನ್. ಓಕೆ, ಸೊ ನಮ್ಮ ಹಿಂದೂ ಮಹಾಸಾಗರ ಕಂಡು ಬರುತ್ತೆ. ಇವು 5 ಕೂಡ ನಿಮ್ಗೆ ಗೊತ್ತಿರಲಿ. ಸೊ ಇಲ್ಲಿ ಅತ್ಯಂತ ದೊಡ್ಡದು ಅಂತ ಕೇಳಿದಾಗ ನಮ್ಗೆ ಗೊತ್ತಾಯಿತು. ಲಾರ್ಜೆಸ್ಟ್ ಓಷನ್ ಯಾವುದು ಅಂತ ಕೇಳಿದಾಗ ಪೆಸಿಫಿಕ್ ಓಷನು. ಹಾಗೆ ಅತ್ಯಂತ ಡೀಪೆಸ್ಟ್ ಓಷನ್ ಯಾವುದು? ಸೊ ಸೇಮ್ ಅಗೇನ್ ಈ ಪೆಸಿಫಿಕ್ ಓಷನ್ ಅನ್ನೋದೇ ನಿಮಗೆ ಅತ್ಯಂತ ಆಳವಾದ ಓಷನ್ ಕಂಡು ಬರುತ್ತೆ. ಓಕೆ, ಅತ್ಯಂತ ಆಳವಾದ ಸಾಗರ ಯಾವುದು ಅಂದರೆ ನಿಮಗೆ ಪೆಸಿಫಿಕ್ ಓಷನ್. ಹಾಗೆ ನಿಮಗೆ ಈಗ ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನ ಕೇಳಬಹುದು, ಸರಿನಾ? ಇದು ಸರಿಯಾದ ಉತ್ತರ ಯಾವುದು? ಪೆಸಿಫಿಕ್ ಓಷನ್ ಆಗುತ್ತೆ. ಹಾಗೆ ಇವಾಗ ತ್ರಿಭುಜಾಕಾರದಲ್ಲಿ ಕಂಡುಬರ್ತಕ್ಕಂತಹ ಒಂದು ಸಾಗರ ಯಾವುದು ಅಂತ ಕೇಳಬಹುದು ನಿಮಗೆ. ಈ ತ್ರಿಭುಜಾಕಾರದಲ್ಲಿ ಟ್ರಯಾಂಗಲ್ ಅಲ್ಲಿ ಕಂಡುಬರ್ತಕ್ಕಂತಹ ಸಾಗರ ಯಾವುದು ಅಂದರೆ ಪೆಸಿಫಿಕ್ ಓಷನು. ಹಾಗೆ ಎಂ ಆಕಾರದಲ್ಲಿ ಕಂಡುಬರ್ತಕ್ಕಂತಹ ಸಾಗರ ಯಾವುದು ಅಂದರೆ ಇಂಡಿಯನ್ ಓಷನು. ಹಾಗೆ ಇನ್ನೊಂದು ಎಸ್ ಆಕಾರ ಕಂಡುಬರುತ್ತೆ. ಈ ಎಸ್ ಆಕಾರದಲ್ಲಿ ಕಂಡುಬರ್ತಕ್ಕಂತಹ ಒಂದು ಓಷನ್ ಯಾವುದು, ಸಾಗರ ಯಾವುದು ಅಂತ ಕೇಳಿದ್ರೆ ಅಟ್ಲಾಂಟಿಕ್ ಓಷನ್ ಕಂಡುಬರುತ್ತೆ, ಸರಿನಾ? ಇವು 3 ಕೂಡ ನಿಮ್ಗೆ ಗೊತ್ತಿರಲಿ. ಸೊ ಇಂಪಾರ್ಟೆಂಟ್ ಇದಾವೆ, ಕೇಳ್ತಾನೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಾಟ್ ಇಸ್ ದ ಟರ್ಮ್ ಫಾರ್ ಅ ಮೆಂಬರ್ ಆಫ್ ದ ರಾಜ್ಯಸಭಾ ಅಂತ ಕೇಳಿದಾನೆ. ಸೊ ರಾಜ್ಯಸಭೆಯ ಒಬ್ಬ ಸದಸ್ಯನ ಅಧಿಕಾರಾವಧಿ ಎಷ್ಟು ಅಂತ ಸಿಂಪಲ್ ಆಗಿ. ಸೊ ರಾಜ್ಯಸಭೆ ಆದರೂ ಕೇಳಿ ಅಥವಾ ವಿಧಾನ ಪರಿಷತ್ ಆದರೂ ಕೇಳಿ. ಓಕೆ, ವಿಧಾನ ಪರಿಷತ್, ಸರಿನಾ? ವಿಧಾನ ಪರಿಷತ್ಗೆ ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ. ಓಕೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಅಂದರೆ ವಿಧಾನ ಪರಿಷತ್ ಅಂದಂಗೆ. ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರೆದ್ರೆ ನಾವು ವಿಧಾನಸಭೆ ಅಂತ ಹೇಳಬೇಕಾಗುತ್ತೆ, ಸರಿನಾ? ವಿಧಾನಸಭೆ ಅಂದರೆ ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತೀವಿ. ವಿಧಾನ ಪರಿಷತ್ ಅಂದರೆ ನಾವು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ. ಯಾಕಂದರೆ ಇಂಗ್ಲೀಷಲ್ಲೇ ಬರೀಬೇಕಾಗುತ್ತೆ ನೀವು ಎಕ್ಸಾಮು, ಇಂಗ್ಲೀಷಲ್ಲೇ ನೆನ್ಪಿಟ್ಕೋಬೇಕು. ಸೊ ಈ ಲೆಜಿಸ್ಲೇಟಿವ್ ಕೌನ್ಸಿಲು ಹಾಗೆ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂದರೆ 6 ವರ್ಷ ಆಗಿರ್ತದೆ. ಓಕೆ, ಸೊ ಎಷ್ಟು ಅಧಿಕಾರಾವಧಿ ಅಂದರೆ ಟೋಟಲಿ 6 ವರ್ಷ ಆಗಿರ್ತದೆ, ಸರಿನಾ? ಇದು ನಿಮ್ಗೆ ಗೊತ್ತಿರಲಿ. 6 ಇಯರ್ ಆಗಿರ್ತದೆ. ಬಟ್ ಇಲ್ಲಿ ಮೆಂಬರ್ ಅಂತ ಮೆನ್ಷನ್ ಮಾಡಿರಲಿಲ್ಲ. ಜಸ್ಟ್ ಕೇಳ್ಬೋದು ನಿಮಗೆ, ವಾಟ್ ಇಸ್ ದ ಟರ್ಮ್ ಆಫ್ ದ ರಾಜ್ಯಸಭಾ ಅಂತ ಕೇಳ್ಬೋದು. ವಾಟ್ ಇಸ್ ದ ಟರ್ಮ್ ಆಫ್ ರಾಜ್ಯಸಭಾ ಅಂದರೆ ರಾಜ್ಯಸಭೆಯ ಅಧಿಕಾರಾವಧಿ ಎಷ್ಟು ಅಂತ ಕೇಳ್ಬೋದು. ಸೊ ಅಲ್ಲಿ ನೀವು ಸರಿಯಾದ ಉತ್ತರ ಏನು ಹೇಳಬೇಕಾಗುತ್ತೆ ಅಂದರೆ ಶಾಶ್ವತ ಸದನವಾಗಿದೆ, ಅನಿರ್ದಿಷ್ಟಾವಧಿವರೆಗೆ ಅದು ಇರ್ತದೆ, ಅಂದರೆ ಅದನ್ನು ರದ್ದುಪಡಿಸೋಕೆ ಆಗುವುದಿಲ್ಲ ಅಂತ ಹೇಳಬೇಕಾಗುತ್ತೆ ನೀವು ಯಾವುದನ್ನು, ರಾಜ್ಯಸಭೆಯನ್ನು, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಬಟ್ ವಿಧಾನ ಪರಿಷತ್ತನ್ನು ಮೀನ್ಸ್ ಲೆಜಿಸ್ಲೇಟಿವ್ ಕೌನ್ಸಿಲನ್ನು ನಾವು ರದ್ದುಪಡಿಸ್ಬೋದು. ಎಷ್ಟನೇ ವಿಧಿಯ ಪ್ರಕಾರ ಅಂದರೆ 169ನೇ ವಿಧಿಯ ಪ್ರಕಾರ,
ಸರಿ, ಇದು ಗೊತ್ತಿರಲಿ ನಿಮಗೆ. ರಾಜ್ಯಸಭೆಯ ಅಧಿಕಾರಾವಧಿ ಅಂತ ಕೇಳಿದ್ರೆ ಅನಿರ್ದಿಷ್ಟ ಅವಧಿ, ಶಾಶ್ವತ ಸದನ. ಬಟ್ ಏನಾದರೂ ನಿಮಗೆ ಆ ರಾಜ್ಯಸಭೆಯ ಒಬ್ಬ ಸದಸ್ಯನ ಅಧಿಕಾರಾವಧಿ ಅಂತ ಕೇಳಿದ್ರೆ 6 ವರ್ಷ ಆಗುತ್ತೆ, ಎರಡು ಗೊತ್ತಿರಲಿ ನಿಮಗೆ, ಸರಿನಾ. ಹಾಗೆ ಲೋಕಸಭೆಯ ಸದಸ್ಯನ ಅಧಿಕಾರಾವಧಿ ಎಷ್ಟು? 5 ವರ್ಷ. ಹಾಗೆ ವಿಧಾನಸಭೆಯ ಸದಸ್ಯನ ಅಧಿಕಾರಾವಧಿ ಎಷ್ಟು? 5 ವರ್ಷ. ಹಾಗೆ ಗ್ರಾಮ ಪಂಚಾಯಿತಿಯ ಸದಸ್ಯನ ಅಧಿಕಾರಾವಧಿ ಎಷ್ಟು? ಸೇಮ್ 5 ವರ್ಷ. ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಅಧಿಕಾರಾವಧಿ ಎಷ್ಟು ಹೇಳ್ಬೋದಾ? ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಅಧಿಕಾರಾವಧಿ 2.5 ವರ್ಷ. ಓಕೆ, 2.5 ಇಯರ್ ಅದು ಬರುತ್ತೆ, 2.5 ವರ್ಷ ಆಗುತ್ತೆ. 2.5 ವರ್ಷ ಮಾತ್ರ ಅವರು ಅಧಿಕಾರಾವಧಿಯಲ್ಲಿರ್ತಾರೆ, 2.5 ವರ್ಷ ಮಾತ್ರ ಅವರು ಅಧಿಕಾರಾವಧಿಯಲ್ಲಿರ್ತಾರೆ. ಯಾರು? ಗ್ರಾಮ ಪಂಚಾಯತಿ ಅಧ್ಯಕ್ಷರು 5 ವರ್ಷ ಇರುವುದಿಲ್ಲ. ಬಟ್ ಗ್ರಾಮ ಪಂಚಾಯತಿ ಸದಸ್ಯರ ಅಧಿಕಾರಾವಧಿ ಎಷ್ಟಿರುತ್ತೆ ಅಂದರೆ 5 ವರ್ಷ ಇರುತ್ತೆ, ಸರಿನಾ. ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ವಿಧಾನ ಪರಿಷತ್ ಮೀನ್ಸ್ ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದು ಶಾಶ್ವತ ಸದನವೋ ಅಲ್ಲವೋ ಅಂತ ಕೇಳಿದ್ರೆ ಇದೊಂದು ಶಾಶ್ವತ ಸದನವಲ್ಲ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಶಾಶ್ವತ ಸದನ ಇರೋದು ಏಕೈಕ ಒಂದೇ ಒಂದು ರಾಜ್ಯಸಭೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 3ನೇ ಪ್ರಶ್ನೆ, ಹೂ ಈಸ್ ದ ಫಸ್ಟ್ ಇಂಡಿಯನ್ ಟು ಬಿ ಅಪಾಯಿಂಟೆಡ್ ಪ್ರೆಸಿಡೆಂಟ್ ಆಫ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಕೋರ್ಟ್ ಅಂತ ಹೇಳಿದ್ದಾನೆ. ಓಕೆ, ಸೊ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಮೊದಲ ಬಾರಿಗೆ ನಮ್ಮ ಭಾರತೀಯ ಯಾವ ಒಬ್ಬ ವ್ಯಕ್ತಿ ಅಲ್ಲಿ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿದ್ದ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ನಾಗೇಂದ್ರ ಸಿಂಗ್, ಡಾಕ್ಟರ್ ಹರ್ದಯಾಳ್, ಭಗತ್ ಸಿಂಗ್ ಮತ್ತು ನನ್ ಆಫ್ ದೀಸ್ ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ನಾಗೇಂದ್ರ ಸಿಂಗ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಸೊ ನಾಗೇಂದ್ರ ಸಿಂಗ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಈ ನಾಗೇಂದ್ರ ಸಿಂಗ್ ಅನ್ನೋರು ಒಬ್ಬರು ನ್ಯಾಯಮೂರ್ತಿಗಳಿದ್ದಾರೆ. ಸೊ ಈ ನ್ಯಾಯಮೂರ್ತಿಗಳು ಏನಿರ್ತಾರೆ ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್. ಓಕೆ, ಸೊ ಇಂಟರ್ನ್ಯಾಷನಲ್ ಕೋರ್ಟ್ ಎಲ್ಲಿದೆ ಅಂತ ಕೇಳ್ತಾರೆ ನಿಮಗೆ. ಇಂಟರ್ನ್ಯಾಷನಲ್ ಕೋರ್ಟ್ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಹೇಗ್ ಅನ್ನುವ ಪಟ್ಟಣದಲ್ಲಿ ಕಂಡುಬರುತ್ತೆ. ಓಕೆ, ಈ ಹೇಗ್ ಅನ್ನೋದು ಯಾವ ಒಂದು ದೇಶದಲ್ಲಿದೆ ಅಂತ ಕೇಳ್ತಾರೆ ನಿಮಗೆ. ಈ ಹೇಗ್ ಅನ್ನೋದು ನೆದರ್ಲ್ಯಾಂಡ್ ದೇಶದಲ್ಲಿ ಕಂಡುಬರ್ತದೆ. ಓಕೆ, ನೆದರ್ಲ್ಯಾಂಡ್ ದೇಶದಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಕಂಡುಬರ್ತದೆ. ಆ ಕೋರ್ಟ್ನ ಮೊದಲ ಒಬ್ಬ ಭಾರತೀಯ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ರೆ ನಿಮಗೆ ನಾಗೇಂದ್ರ ಸಿಂಗ್ ಅನ್ನೋರು, ಸರಿನಾ. ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ 4ನೇ ಪ್ರಶ್ನೆ ಏನಿದೆ ಅಂದರೆ ವಿಚ್ ಡೇ ಈಸ್ ಅಬ್ಸರ್ವ್ಡ್ ಆ್ಯಸ್ ಹ್ಯೂಮನ್ ರೈಟ್ ಡೇ ಅಂತ ಕೇಳಿದ್ದಾನೆ. ಓಕೆ, ಮಾನವ ಹಕ್ಕುಗಳ ದಿನವನ್ನು ಯಾವ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ? ಹ್ಯೂಮನ್ ರೈಟ್ ಡೇ. ಓಕೆ, ಮಾನವ ಹಕ್ಕುಗಳ ದಿನ. ಸೊ 24 ಅಕ್ಟೋಬರಾ ಅಲ್ಲ, ಅದಾನಂತರ 4 ಜುಲೈ ಅಂತ ಹೇಳಿದ್ದಾನೆ. 4 ಜುಲೈಯಾ? ಸೊ ಇದು ಕೂಡ ಅಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಆಪ್ಷನ್ ಕೊಟ್ಟಿದ್ದಾನೆ ಅಂದರೆ 10th ಡಿಸೆಂಬರ್ ಅಂತ ಕೊಟ್ಟಿದ್ದಾನೆ. ಹಾಗೆ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾನೆ. ಬಟ್ ನಾವು ಹ್ಯೂಮನ್ ರೈಟ್ ಡೇ ಅನ್ನು ಆಚರಣೆ ಮಾಡೋದು ಯಾವಾಗ ಅಂದರೆ 10 ಡಿಸೆಂಬರ್ಗೆ, ಸರಿನಾ. ಸೊ ಹಾಗೆ ಪ್ರಮುಖವಾಗಿರ್ತಕ್ಕಂತಹ ದಿನಾಚರಣೆಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇವಾಗ 10 ಡಿಸೆಂಬರ್ ಅಂತ ಕೇಳಿದಾಗ ನಾವೇನಂತ ಹೇಳಿದ್ವಿ? ಹ್ಯೂಮನ್ ರೈಟ್ ಡೇ ಅಂತ ಹೇಳಿದ್ವಿ. ಹಾಗೆ ಪಂಚಾಯತಿ ದಿನ ಅಂತ ಕೇಳಿದಾಗ ನಾವೇನಂತ ಹೇಳಬೇಕಾಗುತ್ತೆ? 24 ಏಪ್ರಿಲ್ ಅಂತ ಹೇಳಬೇಕಾಗುತ್ತೆ. ಓಕೆ, 24 ಏಪ್ರಿಲ್ ಏನಿದೆ ಅಂದರೆ ಅದು ಪಂಚಾಯತ್ ರಾಜ್ ದಿನವಾಗಿದೆ, ಸರಿನಾ. ಇದು ನಿಮಗೆ ಗೊತ್ತಿರಲಿ. ಹಾಗೆ ಮಹಿಳೆಯರ ದಿನ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಕೇಳಿದಾಗ ಮಾರ್ಚ್ 8 ಬರುತ್ತೆ. ಬಟ್ ಏನಾದರೂ ನಮಗೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಕೇಳಿಲ್ಲ, ಜಸ್ಟ್ ವುಮೆನ್ಸ್ ಡೇ ಕೇಳಿದೆ ಅಥವಾ ನ್ಯಾಷನಲ್ ವುಮೆನ್ಸ್ ಡೇ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಏನಿಲ್ಲ, ಫೆಬ್ರವರಿ 13 ಅಂತ ಹೇಳಬೇಕಾಗುತ್ತೆ. ಓಕೆ, ಫೆಬ್ರವರಿ 13 ರಾಷ್ಟ್ರೀಯ ಮಹಿಳೆಯರ ದಿನ. ಇಂಟರ್ನ್ಯಾಷನಲ್ ಮಹಿಳೆಯರ ದಿನ ಮಾರ್ಚ್ 8ನೇ ತಾರೀಕಿನಂದು, ಸರಿನಾ. ಗೊತ್ತಿರಲಿ. ಸೊ 10 ಡೇಸ್ ಏನಾಯಿತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಆಗಿ, ಸರಿನಾ. ಇದು ನಿಮಗೆ ಗೊತ್ತಿರಲಿ ಕೇಳ್ತಾನೆ. ಆ್ಯಂಡ್ ದೆನ್ ಮತ್ತೆ ಪ್ರಶ್ನೆ ಕೇಳ್ತಾನೆ, ಬ್ರೈನ್ ದಿನ ಯಾವಾಗ ಅಂತ ಕೇಳ್ತಾನೆ. ಓಕೆ, ಬ್ರೈನ್ ಡೇ, ಮೆದುಳಿನ ದಿನ ಯಾವಾಗ ಅಂತ ಕೇಳ್ತಾನೆ. ಜುಲೈ 22 ಏನಿದೆ ಅಂದರೆ ಬ್ರೈನಿನ ದಿನ ಇದೆ. ಸೊ ಇದೇ ಬ್ರೈನಲ್ಲಿ ನೀವು ಗಣಿತ ಲೆಕ್ಕ ಮಾಡ್ತೀರಾ ತಾನೆ. ಸೊ ಹಾಗೆ ಮ್ಯಾಥ್ಸ್ ಡೇ ಯಾವಾಗಿದೆ ಅಂತ ಕೇಳ್ತಾನೆ ನಿಮಗೆ. ಈ ಮ್ಯಾಥ್ಸ್ ಡೇ ಬಂದುಬಿಟ್ಟು ನಿಮಗೆ ಡಿಸೆಂಬರ್ 22, ಸರಿನಾ. ಡಿಸೆಂಬರ್ 22ಗೆ ನಿಮಗೆ ಮ್ಯಾಥ್ಸ್ ದಿನ ಇದೆ, ಸರಿನಾ. ಸೊ ಹಾಗೆ ಇನ್ನೊಂದು ಇಲ್ಲ, ಸರಿಯಾಗಿದೆ. ಓಕೆ, ಕನ್ಫ್ಯೂಷನ್ ಅದೇ. ಓಕೆ, ಸರಿಯಾಗಿದೆ. ಆ್ಯಂಡ್ ದೆನ್ ಮತ್ತೆ ನಿಮಗೆ ಬೇರೆ ಏನು ಕೇಳ್ಬೋದು ಅಂದರೆ ಇಂಟರ್ನ್ಯಾಷನಲ್ ಓಷನ್ ಡೇ ಯಾವಾಗಿದೆ ಅಂತ ಕೇಳ್ತಾನೆ ನಿಮಗೆ. ಇಂಟರ್ನ್ಯಾಷನಲ್ ಓಷನ್ ಡೇ ಅಂತ ಕೇಳಿದಾಗ ಜೂನ್ 8ರಂದು. ಓಕೆ, ಜೂನ್ 8ರಂದು ಇಂಟರ್ನ್ಯಾಷನಲ್ ಓಷನ್ ಡೇ ಕಂಡುಬರುತ್ತೆ ನಿಮಗೆ, ಸರಿನಾ. ಹಾಗೆ ಮತ್ತೆ ಬೇರೆ ಕೇಳ್ತಾನೆ ನಿಮಗೆ ವೋಟರ್ಸ್ ಡೇ ಯಾವಾಗಿದೆ ಅಂತ ಕೇಳ್ತಾನೆ ನಿಮಗೆ. ಓಕೆ, ನ್ಯಾಷನಲ್ ವೋಟರ್ಸ್ ಡೇನ ನಾವು ಯಾವ ದಿನವನ್ನಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ. ಓಕೆ, ವೋಟರ್ಸ್ ಡೇನ ನಾವು ಜನವರಿ 25ನೇ ತಾರೀಕಿನಂದು, ಓಕೆ, ಜನವರಿ 25ನೇ ತಾರೀಕಿನಂದು ನಾವು ವೋಟರ್ಸ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಇದು ನಿಮಗೆ ಗೊತ್ತಿರಲಿ, ಸರಿಯಾ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇಂಡಿಯಾಸ್ ಬಿಗ್ಗೆಸ್ಟ್ ಮಲ್ಟಿಪರ್ಪೋಸ್ ರಿವರ್ಸ್ ವ್ಯಾಲಿ ಪ್ರಾಜೆಕ್ಟ್ ಈಸ್ ಅಂತ ಕೇಳಿದ್ದಾನೆ. ಸೊ ಮಲ್ಟಿಪರ್ಪೋಸ್ ಅಂತ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತ ಕನ್ನಡದಲ್ಲಿ, ಸರಿನಾ. ಸೊ ಮಲ್ಟಿಪರ್ಪೋಸ್ ರಿವರ್ಸ್ ವ್ಯಾಲಿ ಪ್ರಾಜೆಕ್ಟ್ ಯಾವುದು? ಹಿರಾಕುಡ್ ಪ್ರಾಜೆಕ್ಟ್, ಭಾಕ್ರಾ ನಂಗಲ್ ಪ್ರಾಜೆಕ್ಟು, ದಾಮೋದರ್ ವ್ಯಾಲಿ ಪ್ರಾಜೆಕ್ಟು ಮತ್ತು ನನ್ ಆಫ್ ದೀಸ್ ಅಂತ ಹೇಳಿದ್ದಾನೆ. ಸೊ ಅತ್ಯಂತ ದೊಡ್ಡದು. ಓಕೆ, ಸೊ ಇಂಡಿಯಾಸ್ ಬಿಗ್ಗೆಸ್ಟ್ ಮಲ್ಟಿಪರ್ಪೋಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂತ ಕೇಳಿದಾಗ ನಿಮಗೆ ಭಾಕ್ರಾ ನಂಗಲ್ ಬರುತ್ತೆ. ಬಟ್ ಏನಾದರೂ ಇಂಡಿಯಾಸ್ ಫಸ್ಟ್ ಅಂತ ಕೇಳಿದಾಗ ಇಲ್ಲಿ ಮಲ್ಟಿಪರ್ಪೋಸ್ ಬಿಗ್ಗೆಸ್ಟ್ ಇರಲಾರ್ದೆ
ಬಿಗ್ಗೆಸ್ಟ್ ಇಲ್ಲಾರ್ದೆ ನಿಮಗೆ ಇಲ್ಲಿ ಏನಾದರೂ ಫಸ್ಟ್ ಅಂತ ಕೇಳಿದರೆ ಅಲ್ಲಿ ದಾಮೋದರ ವ್ಯಾಲಿ ಪ್ರಾಜೆಕ್ಟ್ ಆಗ್ತಿತ್ತು. ಓಕೆ, ದಾಮೋದರ್ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಏನಿದೆ ಅಲ್ವಾ, ಅದು ಮೊಟ್ಟ ಮೊದಲ ಬಾರಿಗೆ ಮಾಡಿದಂತಹ ಯೋಜನೆ ಅದು, ಸರಿನಾ. ಸೊ ನದಿ ಕಣಿವೆ ಯೋಜನೆ ಅಂದರೆ ವಿವಿಧ ಉದ್ದೇಶಕ್ಕೆ, ಅಂದರೆ ಅದನ್ನು ನೀರಾವರಿಗೆ ಬಳಸಬಹುದು, ಕುಡಿಯುವ ನೀರಿಗೆ ಬಳಸಬಹುದು, ಅದಾದ ನಂತರ ಇವಾಗ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೆ ಬಳಸಬಹುದು, ಅಥವಾ ಈ ಪ್ರವಾಹನ ತಡೆಯೋಕೆ ಅಂತ ಬಳಸ್ಬೋದು, ಅಥವಾ ನೀರಿನ ಸಂಗ್ರಹಣೆ ಮಾಡೋಕ್ಕೆ ಅಂತ ಬಳಸ್ಬೋದು. ಸೊ ಈ ರೀತಿ ಬೇರೆ ಬೇರೆ ರೀಸನ್ಸ್ಗಳಿರ್ತವೆ, ಸರಿನಾ. ಇದು ಎಲ್ಲವೂ ನಿಮ್ಗೆ ಗೊತ್ತಿರಲಿ. ಸೊ ಅತ್ಯಂತ ದೊಡ್ಡದು ಅಂದರೆ ನಿಮಗೆ ಭಾಕ್ರಾನಂಗಲ್ ಯಾವ ನದಿಯ ಮೇಲಿದೆ ಅಂತ ಕೇಳ್ತಾನೆ. ಈ ಭಾಕ್ರಾನಂಗಲ್ ಡ್ಯಾಮು ಯಾವ ನದಿಯ ಮೇಲೆ ಕಟ್ಟಿದ್ದಾರೆ? ಸಟ್ಲೇಜ್ ನದಿಯ ಮೇಲೆ ಕಟ್ಟಿದ್ದಾರೆ. ಎಲ್ಲಿ? ಹಿಮಾಚಲ ಪ್ರದೇಶದಲ್ಲಿ, ಸರಿನಾ. ಸೊ ಹಿಮಾಚಲ ಪ್ರದೇಶದಲ್ಲಿ ಈ ನಂಗಲ್ ಅನ್ನುವ ಡ್ಯಾಮ್ ಕಟ್ಟಿದ್ರೆ, ಭಾಕ್ರಾ ಅನ್ನುವ ಡ್ಯಾಮ್ ನಿಮಗೆ ಪಂಜಾಬಲ್ಲಿ ಕಟ್ಟಿದ್ದಾರೆ, ಸರಿನಾ. ಇದು ಗೊತ್ತಿರಲಿ. ಎರಡೂ ಕೂಡ ನಿಮ್ಗೆ ಇರೋದು ಎಲ್ಲಿ ಅಂದರೆ ಸಟ್ಲೇಜ್ ನದಿಯ ಮೇಲ್ಗಡೆ, ಸರಿನಾ. ಸೊ ಈ ಸಟ್ಲೇಜ್ ನದಿ ಯಾವ ನದಿಯ ಉಪನದಿ? ಸಿಂಧು ನದಿಯ ಉಪನದಿ ಆಗುತ್ತೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಇದೆ ಅಲ್ವಾ, ಇದು ಯಾವ ನದಿಯ ಮೇಲೆ ಕಟ್ಟಿದ್ದಾರೆ ಅಂತ ಕೇಳಿದ್ರೆ ದಾಮೋದರ್ ಅನ್ನುವ ನದಿ ಮೇಲೆನೇ ಕಟ್ಟಿದ್ದಾರೆ ಇದನ್ನು. ಸೊ ಯಾವ ರಾಜ್ಯದಲ್ಲಿ ಕಟ್ಟಿದ್ದಾರೆ ಅಂತ ಕೇಳಿದ್ರೆ ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ನ ಯೋಜನೆ ಆಗಿದೆ. ಸೊ ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಬಟ್ ಇದು ಯೋಜನೆ ಯಾವ್ಯಾವ ರಾಜ್ಯಗಳ ನಡುವೆ ಇದೆ ಅಂತ ಕೇಳಿದ್ರೆ ಜಾರ್ಖಂಡ್ ಹಾಗೆ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಎರಡೂ ಕೂಡಿ ಜಂಟಿ ಯೋಜನೆ ಮಾಡ್ಕೊಂಡಿದ್ದಾವೆ. ಯಾವುದನ್ನ? ಈ ದಾಮೋದರ್ ವ್ಯಾಲಿ ಪ್ರಾಜೆಕ್ಟನ್ನು, ಸರಿನಾ. ಎರಡು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ 6ನೇ ಪ್ರಶ್ನೆ ಏನಿದೆ ಅಂದರೆ ಇನ್ ವಿಚ್ ಸ್ಟೇಟ್ ಈಸ್ ಸಾಂಚಿ ಸ್ತೂಪ ಸಿಚುವೇಟೆಡ್ ಅಂತ ಕೊಟ್ಟಿದ್ದಾನೆ. ಸೊ ಸಾಂಚಿ ಸ್ತೂಪ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ ಮತ್ತು ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾನೆ. ಸೊ ನಿಮಗೆ ಅಜಂತ ಎಲ್ಲೋರ ಕಂಡುಬರೋದು ನಿಮಗೆ ಮಹಾರಾಷ್ಟ್ರದಲ್ಲಿ, ಸರಿನಾ. ಸೊ ಅದಾದ ನಂತರ ಆಗ್ರಾ, ಓಕೆ, ಇದು ಕಂಡುಬರೋದು ನಿಮಗೆ ಉತ್ತರ ಪ್ರದೇಶದಲ್ಲಿ. ಬಿಹಾರದಲ್ಲಿ ಏನು ಕಂಡುಬರುತ್ತೆ? ಬುದ್ಧ ವಿಹಾರ ಕಂಡುಬರುತ್ತೆ, ಸರಿನಾ. ಬುದ್ಧ ವಿಹಾರ, ಅತಿ ದೊಡ್ಡ ಬುದ್ಧ ವಿಹಾರ ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಇದೇ ಬಿಹಾರದಲ್ಲಿ ಕಂಡುಬರುತ್ತೆ. ಬಟ್ ಈ ಸಾಂಚಿ ಸ್ತೂಪ ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ, ಸರಿನಾ. ಸೊ ಸಾಂಚಿ ಸ್ತೂಪ ಯಾವ ಒಂದು ಮನೆತನಕ್ಕೆ ಸಂಬಂಧಿಸಿದೆ ಅಂದರೆ ಮೌರ್ಯರ ಮನೆತನಕ್ಕೆ ಸಂಬಂಧಿಸಿದೆ. ಸೊ ಸಾಂಚಿ ಸ್ತೂಪ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈಚ್ ಒನ್ ಟೀಚ್ ಒನ್ ಪ್ರೋಗ್ರಾಮ್ ಈಸ್ ರಿಲೇಟೆಡ್ ಟು ಅಂತ ಕೇಳಿದ್ದಾನೆ. ಸೊ ಈಚ್ ಒನ್ ಟೀಚ್ ಒನ್ ಪ್ರೋಗ್ರಾಮು ಯಾವುದಕ್ಕೆ ರಿಲೇಟೆಡ್ ಆಗಿದೆ? ಅಡಲ್ಟ್ ಎಜುಕೇಷನ್ಗೆ ಅಂದರೆ ವಯಸ್ಕರ ಶಿಕ್ಷಣಕ್ಕೆ, ಅಥವಾ ರೆಗ್ಯುಲರ್ ಎಜುಕೇಷನ್ ಮೀನ್ಸ್ ಇವಾಗ ನೀವು ಏನಾದರೂ ಡಿಗ್ರಿವರೆಗೂ ಕಲ್ತಿದ್ರಲ್ವಾ ಆ ಎಜುಕೇಷನ್ಗೆ, ಅಥವಾ ನಾನ್ ಫಾರ್ಮಲ್ ಎಜುಕೇಷನ್ ಅಂದರೆ ಅದೊಂದು ಫಾರ್ಮಲ್ ಆಗಿ ಬಿಟ್ಟು ಒಂದು ನಾನ್ ಫಾರ್ಮಲ್ ಬೇರೆ ರೀತಿಯಿಂದ ಕಲಿಯೋದು ಅದಕ್ಕೆ. ಓಕೆ, ಸೊ ಅದು ಇನ್ನೊಂದು ಏನಂದರೆ ಅವಾಕ್ ಕೆನಡ ಸಿಟಿಜನ್ ಅಂತ ಕೇಳಿದ್ದಾನೆ. ಓಕೆ, ಸೊ ಇದಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ನಾನ್ ಫಾರ್ಮಲ್ ಎಜುಕೇಷನ್ ಏನಿದೆ ಅಲ್ವಾ, ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಈಚ್ ಒನ್ ಟೀಚ್ ಒನ್ ಪ್ರೋಗ್ರಾಮ್ ಈಸ್ ರಿಲೇಟೆಡ್ ಟು ನಾನ್ ಫಾರ್ಮಲ್ ಎಜುಕೇಷನ್ಗೆ ಸಂಬಂಧಿಸಿದೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 8ನೇ ಪ್ರಶ್ನೆ ಏನಿದೆ ಅಂದರೆ ವೆನ್ ವಾಸ್ ಸಿಮ್ಲಾ ಫ್ಯಾಕ್ಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇಂಕ್ಡ್ ಅಂತ ಕೇಳಿದ್ದಾನೆ. ಸೊ ಶಿಮ್ಲಾ ಒಪ್ಪಂದ ಯಾವಾಗ ಆಯಿತು? ಸಿಂಪಲ್ ಆಗಿ ಸೊ 55ರಲ್ಲಿ 1955, 1971, 1962, 1972, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 1972 ಆಗುತ್ತೆ. ಸೊ 1971ರಲ್ಲಿ ನಮ್ಮದು ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಗುತ್ತೆ. ಸೊ ಆ ಯುದ್ಧದ ನಂತರ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ಹೆಸರೇ ಶಿಮ್ಲಾ ಒಪ್ಪಂದ, ಶಿಮ್ಲಾ ಫ್ಯಾಕ್ಟ್ ಅಂತ ಕರಿತೀವಿ ನಾವು, ಸರಿನಾ. ಸೊ ಇದು ನಮ್ಮ ಭಾರತ ಪ್ರಧಾನಿ ಯಾರಿದ್ರು ಅವಾಗ? ಇಂದಿರಾ ಗಾಂಧಿ ಅವರು ಇದ್ರು, ಸರಿನಾ. ಸೊ ಇಂದಿರಾ ಗಾಂಧಿ ಅವರು ಆ ಒಪ್ಪಂದವನ್ನು ಮಾಡ್ಕೋತಾರೆ, ಸರಿಯಾಗಿ ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದ ರಿವರ್ ಮಹಾನದಿ ಒರಿಜಿನೇಟ್ಸ್ ಫ್ರಾಮ್ ಅಂತ ಕೇಳಿದ್ದಾನೆ. ಸೊ ರಿವರ್ನ ಮಹಾನದಿ ಅನ್ನೋದು ಎಲ್ಲಿಂದ ಹುಟ್ಟುತ್ತದೆ, ಯಾವ ಒಂದು ರಾಜ್ಯದಲ್ಲಿ ಹುಟ್ಟುತ್ತದೆ ಅಂತ ಕೇಳಿದ್ದಾನೆ. ಸೊ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ? ಮಹಾನದಿ, ಓಕೆ, ಮಹದಾಯಿ ಅಲ್ಲ, ಮಹದಾಯಿ ಹುಟ್ಟೋದು ನಮ್ಮ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಹುಟ್ಕೋತದೆ. ಓಕೆ, ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಹುಟ್ಟುತ್ತದೆ. ಯಾವುದು? ಮಹಾದಾಯಿ ನದಿ, ಸರಿನಾ, ಮಹದಾಯಿ ನದಿ. ಬಟ್ ಇಲ್ಲಿ ಏನು ಕೇಳಿದ್ದಾನೆ ಅವನು? ಮಹಾನದಿ ಅಂತ ಕೇಳಿದ್ದಾನೆ. ಸೊ ಮಹಾನದಿಯಲ್ಲಿ ಹುಟ್ಕೋತದೆ ಅಂದರೆ ಛತ್ತೀಸ್ಗಢದಲ್ಲಿ ಹುಟ್ಕೋತದೆ. ಬಟ್ ಇಲ್ಲಿ ಛತ್ತೀಸ್ಗಢ ಆಪ್ಷನಲ್ಲಿ ಇಲ್ಲ. ಸೊ ಛತ್ತೀಸ್ಗಢದಲ್ಲಿ ಕಂಡುಬರ್ತಕ್ಕಂಥ ಊರುಗಳು ಯಾವುದಿದೆ? ಪಟ್ನಾ ಕಂಡುಬರುತ್ತಾ? ಇಲ್ಲ, ಪಟ್ನಾ ಬಿಹಾರದಲ್ಲಿದೆ, ಇದು ಆಗೋದಿಲ್ಲ. ಡೆಹ್ರಾಡೂನು ಇದು ಉತ್ತರಾಖಂಡದಲ್ಲಿದೆ, ಇದು ಕೂಡ ಆಗೋದಿಲ್ಲ. ಆ್ಯಂಡ್ ದೆನ್ ಉಜ್ಜಯಿನು ಇದು ಮಧ್ಯಪ್ರದೇಶದಲ್ಲಿದೆ, ಇದು ಕೂಡ ಆಗೋದಿಲ್ಲ. ಸೊ ರಾಯ್ಪುರ್ ಏನಿದೆ ಅಲ್ವಾ, ಸೊ ಛತ್ತೀಸ್ಗಢದ ರಾಜಧಾನಿಯಾದ ರಾಯ್ಪುರಲ್ಲಿ ಈ ಮಹಾನದಿ ಹುಟ್ಕೋತದೆ, ಸರಿನಾ. ಸೊ ಛತ್ತೀಸ್ಗಢ ಅಂತ ನಾವು ಆನ್ಸರ್ ಹೇಳಬೇಕಾಗಿತ್ತು, ಬಟ್ ಅಲ್ಲಿ ಅವನು ಅದರ ರಾಜಧಾನಿ ಕೊಟ್ಟಿದ್ದಾನೆ ರಾಯ್ಪುರ್ ಅಂತ. ಸೊ ಅದಕ್ಕೆ ನಾವು ರಾಯ್ಪುರ್ ಅಂತ ಹೇಳ್ತಾ ಇದ್ದೀವಿ. ಇಫ್ ಏನಾದರೂ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ ಅಂತ ಕೇಳಿ ಆಪ್ಷನ್ ಕೊಡ್ಬೋದು ಅವನು ನಿಮಗೆ. ಏನು? ಹೈದರಾಬಾದ್, ಮತ್ತು ನಾಗ್ಪುರ್, ಮತ್ತು ಬೆಂಗಳೂರು, ಮತ್ತು ಇನ್ನೊಂದು ಯಾವ್ದು ಕೊಡ್ಬೋದು ನಿಮಗೆ? ಚೆನ್ನೈ ಅಂತ ಕೊಡ್ಬೋದು. ಯಾವುದಕ್ಕೆ ಹಾಕ್ತೀರಾ ಇವಾಗ? ಸರ್ ಇಲ್ಲ ಸರ್, ಅದು ಕೊಡಗುದಲ್ಲಿ ಹುಟ್ಟಿದೆ, ಕೊಡಗುವಿನ ತಲಕಾವೇರಿಯಲ್ಲಿ ಹುಟ್ಟಿದೆ, ನಾನು ಬೆಂಗಳೂರು ಹಾಕಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ. ಬೆಂಗಳೂರೇ ಹಾಕಬೇಕಾಗುತ್ತೆ, ಯಾಕಂದರೆ ನಿಯರ್ ಬೈ ಆಪ್ಷನ್ ನಾವು ಹಾಕಬೇಕಾಗುತ್ತೆ, ಚೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಎಕ್ಸಾಕ್ಟ್ ಆಪ್ಷನ್ ಕೆಲವೊಂದು ಸರಿ ನಾವು ಕೊಟ್ಟಿರೋದಿಲ್ಲ ಎಕ್ಸಾಮಿನರ್, ಸರಿನಾ. ಸೊ ಅದಕ್ಕೆ ನಾವೇನಂದರೆ ನಿಯರ್ ಬೈ ಆಪ್ಷನ್ನ ಚೂಸ್ ಮಾಡಬೇಕಾಗುತ್ತೆ ಸಿಂಪ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ 10ನೇ ಪ್ರಶ್ನೆ ಏನಿದೆ ಅಂದರೆ ಹೂ ವಾಸ್ ರಿಟರ್ನ್ ದ ಬುಕ್ ಆನಂದ ಮಠ ಅಂತ ಕೇಳಿದ್ದಾನೆ. ಸೊ ಆನಂದ ಮಠ ಬುಕ್ ಬರೆದವ್ರು ಯಾರು? ಬಂಕಿಮ್ ಚಂದ್ರ ಚಟರ್ಜಿ,
ಅಬುಲ್ ಫಜಲ್ ಏನು ಬರೆದಿದ್ದಾನೆ ಅಂದರೆ ಅಕ್ಬರ್ ನಾಮ ಎನ್ನುವ ಬುಕ್ಕನ್ನು ಬರೆದಿದ್ದಾನೆ. ಎಷ್ಟು ವರ್ಷ ಬರೆದಿದ್ದಾನೆ ಅಂತ ಕೇಳಿದ್ದ UPSC ಎಕ್ಸಾಮಲ್ಲಿ, ಸರಿನಾ. ಸೊ 7 ವರ್ಷ ಕುಂತು ಬರೆದಿದ್ದಾನೆ ಈ ಅಬುಲ್ ಫಜಲ್ ಅನ್ನೋನು. 7 ವರ್ಷ ಕುಂತು 3 ಭಾಗಗಳಲ್ಲಿ 3 ಸಂಚಿಕೆಗಳಲ್ಲಿ ಆ ಬುಕ್ಕನ್ನು ಬರೆದಿದ್ದಾನೆ, ಸರಿನಾ, ಗೊತ್ತಿರಲಿ. ಅದಾದ ನಂತರ ಕಾಳಿದಾಸ ಮತ್ತು ಶರತ್ ಚಂದ್ರ ಚಟರ್ಜಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಿಮಗೆ ಬಂಕಿಮ್ ಚಂದ್ರ ಚಟರ್ಜಿ ಆಗುತ್ತೆ. ಓಕೆ, ಈ ಬಂಕಿಮ್ ಚಂದ್ರ ಚಟರ್ಜಿಯನ್ನವರು ಆನಂದ ಮಠ ಎನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಸರಿನಾ. ಸೊ ಆನಂದ ಮಠ ಪುಸ್ತಕವನ್ನು ಬರೆದವರು ಯಾರು ಅಂದರೆ ಬಂಕಿಮ್ ಚಂದ್ರ ಚಟರ್ಜಿ. ಹಾಗೆ ನೀವು ಒಂದು ಸಾಂಗ್ ಕೇಳಿರ್ತೀರಲ್ವಾ, ನಮ್ಮ ನ್ಯಾಷನಲ್ ಸಾಂಗ್ ಯಾವುದಿದೆ? ಜನಗಣಮನ ಅಲ್ಲ, ಜನಗಣಮನ ಅನ್ನೋದು ನಮ್ಮ ನ್ಯಾಷನಲ್ ಅಂಥೆಮ್ ಆಗಿದೆ. ಬಟ್ ನಮ್ಮ ನ್ಯಾಷನಲ್ ಸಾಂಗ್ ಯಾವುದು ಅಂದರೆ ಒಂದೇ ಮಾತರಂ ಅನ್ನುವ ಸಾಂಗು. ಓಕೆ, ಸೊ ಈ ಒಂದೇ ಮಾತರಂ ಅನ್ನುವ ಸಾಂಗು ಯಾವ ಒಂದು ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಕೇಳ್ತಾನೆ ನಿಮಗೆ. ಈ ಒಂದೇ ಮಾತರಂ ಎನ್ನುವ ಗೀತೆಯನ್ನು ನಾವು ಆನಂದ ಮಠ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಜನಗಣಮನ ಅದು ಯಾವುದೇ ಬುಕ್ಕಿನಿಂದ ಅಲ್ಲ, ಅದು ಸಪ್ರೇಟಾಗಿ ಅದನ್ನು ಬರೆದಿತ್ತು, ಸರಿನಾ. ಬಟ್ ಇದನ್ನು ಈ ಬುಕ್ಕಿನಿಂದನೇ ಆರಿಸ್ಕೊಳ್ತಾರೆ, ಸರಿನಾ. ಈ ಬುಕ್ ಬರೆದವರು ಯಾರು ಅಂದರೆ ನಿಮಗೆ ಬಂಕಿಮ್ ಚಂದ್ರ ಚಟರ್ಜಿ ಅನ್ನೋರು ಬರೀತಾರೆ. ಯಾವ ಭಾಷೆಯಲ್ಲಿ ಬರೀತಾರೆ ಅಂತ ಕೇಳಿದ್ರೆ ಬೆಂಗಾಳಿ ಭಾಷೆಯಲ್ಲಿ ಬರೀತಾರೆ, ಸರಿನಾ. ಸೊ ಈ ಚಟರ್ಜಿ ಅನ್ನುವ ಸರ್ನೇಮ್ ನಿಮಗೆ ಮ್ಯಾಕ್ಸಿಮಮ್ 99% ನಿಮಗೆ ಬೆಂಗಾಳದಲ್ಲೇ ಸಿಗ್ತಾರೆ, ಸರಿಯಾ. ಅದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ 11ನೇ ಪ್ರಶ್ನೆ ಏನಿದೆ ಅಂದರೆ ಡ್ಯಾಶ್ ಇಸ್ ದ ಆಥರ್ ಆಫ್ ಮೇಘದೂತ್ ಅಂತ ಕೇಳಿದ್ದಾನೆ. ಓಕೆ, ಮೇಘದೂತ ಯಾರ್ದು ಪುಸ್ತಕ ರೀ? ಓಕೆ, ಕಾಳಿದಾಸ, ತುಳಸಿದಾಸ, ಕೌಟಿಲ್ಯ ಮತ್ತು ವೇದವ್ಯಾಸ, ಸರಿನಾ. ಸೊ ವೇದವ್ಯಾಸ ಅಲ್ಲ ಮತ್ತು ತುಳಸಿದಾಸ ಅಲ್ಲ, ಇಲ್ಲಿ ಕೌಟಿಲ್ಯ ಬರ್ತಾರೆ. ಈ ಕೌಟಿಲ್ಯರದು ಬುಕ್ ಯಾವುದು ಅಂದರೆ ಅರ್ಥಶಾಸ್ತ್ರ ಅನ್ನೋದು ಬುಕ್ ಬರುತ್ತೆ. ಓಕೆ, ಯಾವುದು? ಅರ್ಥಶಾಸ್ತ್ರ. ಇಂಗ್ಲೀಷಲ್ಲಿ ಬರೆದ್ರು ಕೂಡ ನೀವು ಅರ್ಥಶಾಸ್ತ್ರ ಅಂತಲೇ ಬರೀಬೇಕಾಗುತ್ತೆ. ಓಕೆ, ಅರ್ಥಶಾಸ್ತ್ರ ಅಂತ ಬರೀಬೇಕಾಗತ್ತೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಅರ್ಥಶಾಸ್ತ್ರ ಯಾರ್ದು ಬುಕ್ ಅಂದರೆ ಕೌಟಿಲ್ಯರದು ಬುಕ್ಕು, ಸರಿನಾ. ಬಟ್ ಇಲ್ಲಿ ಮೇಘದೂತ ಮತ್ತು ಅಭಿಜ್ಞಾನ ಶಾಕುಂತಲ ಇವೆಲ್ಲ ಬುಕ್ ಯಾರ್ದು ಅಂದರೆ ಕಾಳಿದಾಸರದು ಬರುತ್ತೆ. ಓಕೆ, ಮೇಘದೂತ ಯಾರ್ದು ಬುಕ್ ಅಂದರೆ ಕಾಳಿದಾಸ ಅವ್ರದ್ದು. ಹಾಗೆ ಅಭಿಜ್ಞಾನ ಶಾಕುಂತಲ ಯಾರ್ದು? ಇದೇ ಕಾಳಿದಾಸ ಅವ್ರದ್ದು, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಮತ್ತು ಇನ್ನೂ ಬರುತ್ತೆ ಮೇಘ ಸಂದೇಶ ಅಂತ ಕೂಡ ಬರುತ್ತೆ. ಮೇಘ ಸಂದೇಶ ಕೂಡ ಇದೇ ಕಾಳಿದಾಸ ಅವ್ರದ್ದು, ಸರಿನಾ. ಇದು ಗೊತ್ತಿರಲಿ. ಈ ಕಾಳಿದಾಸ ಅವರು ಯಾವ ಒಬ್ಬ ರಾಜನ ಆಸ್ಥಾನದ ಕವಿ ಅಂತ ಕೇಳ್ತಾರೆ, ಸರಿನಾ. 2ನೇ ಚಂದ್ರಗುಪ್ತನ ಆಸ್ಥಾನದ ಕವಿ ಯಾರು ಅಂದರೆ ನಿಮಗೆ ಈ ಕಾಳಿದಾಸ ಕಂಡು ಬರ್ತಾರೆ, ಸರಿನಾ. ಒಬ್ಬ ನವರತ್ನರಿ ಇವರು, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ 12ನೇ ಪ್ರಶ್ನೆ ಏನಿದೆ ಅಂದರೆ ಡ್ಯಾಶ್ ಈಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಅಂತ ಕೇಳಿದ್ದಾನೆ. ಸೊ ಯಾವುದೊಂದು ಲಾರ್ಜೆಸ್ಟ್ ಪ್ಲಾನೆಟ್ ಇದೆ, ಯಾವುದೊಂದು ಅತ್ಯಂತ ದೊಡ್ಡದಾದ ಗ್ರಹ ಇದೆ? ಸೊ ನಿಮ್ಗೆ ಗೊತ್ತಿರ್ತದೆ. ಸೊ 8 ಗ್ರಹಗಳಿದ್ದಾವೆ ಪ್ರಸ್ತುತ ಅಂತ. ಸೊ 8 ಗ್ರಹಗಳು ಹೇಗಿದ್ದಾವೆ? ಇವಾಗ ಇಲ್ಲಿ ಸೂರ್ಯ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಸೂರ್ಯ ಇದ್ದಾನೆ. ಓಕೆ, ಇಲ್ಲಿ ಸೂರ್ಯ ಇದ್ದಾನೆ. ಈ ಸೂರ್ಯನ ಬಿಟ್ಟು ಮೊದಲನೇ ಗ್ರಹ ಯಾವುದಿದೆ ಅಂದರೆ ಬುಧ ಇದೆ. ಬುಧದ ನಂತರ ನೆಕ್ಸ್ಟ್ ಬರೋದು ನಿಮಗೆ ಶುಕ್ರ ಕಂಡುಬರುತ್ತೆ. ಶುಕ್ರ ನಂತರ ಕಂಡುಬರೋದು ನಿಮಗೆ ಭೂಮಿ ಕಂಡುಬರುತ್ತೆ. ಭೂಮಿ ಆದ ನಂತರ ನಿಮಗೆ ನೆಕ್ಸ್ಟ್ ಕಂಡುಬರೋದು ಮಂಗಳ ಕಂಡುಬರುತ್ತೆ, ಸರಿನಾ. ಸೊ ಈ ಮಂಗಳ ಆದ ನಂತರ ನಿಮಗೆ ಇಲ್ಲಿ ಕೆಲವೊಂದು ಕ್ಷುದ್ರ ಗ್ರಹಗಳು ಕಂಡುಬರ್ತವೆ. ಓಕೆ, ಸೊ ಗ್ರಹಗಳು ಕಂಡುಬರ್ತವೆ. ಹಾಗೆ ಇದು ಆದ ನಂತರ ನೆಕ್ಸ್ಟ್ ನಿಮಗೆ ಕಂಡುಬರೋದು ಯಾವುದು ಅಂದರೆ ಗುರುಗ್ರಹ ಕಂಡುಬರುತ್ತೆ. ಗುರುಗ್ರಹ ಆದ ನಂತರ ನಿಮಗೆ ಗುರುಗ್ರಹ ದೊಡ್ಡದಾಗಬೇಕು, ಭಾಳ ಅಂದ್ರೆ ಭಾಳ ದೊಡ್ಡದಾಗಬೇಕು. ಓಕೆ, ಗುರುಗ್ರಹ ಏನಿದೆ ಅಲ್ವಾ, ಇಷ್ಟು ದೊಡ್ಡದು ಹಾಕ್ತೀನಿ, ಅದಕ್ಕೆ ಇಲ್ಲಿ ಮೇಲೆ ಹಾಕಿರ್ತೀನಿ ನೋಡಿ. ಓಕೆ, ಸೊ ಗುರುಗ್ರಹ ಇಲ್ಲಿ ಕಂಡುಬರುತ್ತೆ. ಗುರುಗ್ರಹ ಆದ ನಂತರ ನಿಮಗೆ ಕಂಡುಬರೋದು ಯಾವುದು ಅಂದರೆ ಶನಿಗ್ರಹ ಕಂಡುಬರುತ್ತೆ, ಸರಿನಾ. ಶನಿಗ್ರಹ ಕಂಡುಬರುತ್ತೆ. ಶನಿ ಆದ ನಂತರ ಯುರೇನಸ್ ಆದ ನಂತರ ನೆಪ್ಚೂನು. ಟೋಟಲಿ 8 ಗ್ರಹಗಳಾದವಾ. ಸೊ ಇದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂದರೆ ಈ ಗುರುಗ್ರಹ. ಓಕೆ, ಗುರುಗ್ರಹ ಅಥವಾ ಇಂಗ್ಲೀಷಲ್ಲಿ ನಾವು ಜುಪಿಟರ್ ಅಂತ ಕರಿತೀವಿ, ಸರಿನಾ. ಸೊ ಜುಪಿಟರ್ ಏನಿದೆ ಅಂದರೆ ಅತ್ಯಂತ ದೊಡ್ಡ ಗ್ರಹ ಇದೆ. ಹಾಗೆ ವಿನಸ್, ಓಕೆ, ಅಥವಾ ಬುಧ ಗ್ರಹ ಅನ್ನೋದು ಅತ್ಯಂತ ಚಿಕ್ಕ ಗ್ರಹವಾಗಿದೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ನಮ್ಮ ಭೂಮಿ ಎಷ್ಟನೇ ದೊಡ್ಡ ಗ್ರಹವಾಗಿದೆ? 5ನೇ ದೊಡ್ಡ ಗ್ರಹವಾಗಿದೆ, ಸರಿನಾ. 5ನೇ ದೊಡ್ಡ ಗ್ರಹವಾಗಿದೆ ನಮ್ಮ ಭೂಮಿ, ಸರಿನಾ. ಸೊ 2ನೇ ಅತಿ ದೊಡ್ಡ ಗ್ರಹ ಯಾವುದು? ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಜುಪಿಟರ್ ಬರುತ್ತೆ, ಸೆಕೆಂಡ್ ಬರೋದು ನಿಮಗೆ ಸ್ಯಾಟರ್ನ್ ಬರುತ್ತೆ. ಸ್ಯಾಟರ್ನ್ ಅಂದರೆ ಶನಿ. ಥರ್ಡ್ ಹೈಯೆಸ್ಟ್ ಬರೋದು ಯುರೇನಸ್ಸು. ಫೋರ್ತ್ ಹೈಯೆಸ್ಟ್ ಬರೋದು ನ್ಯಾಪ್ಚೂನು. ಫಿಫ್ತ್ ಹೈಯೆಸ್ಟು ನಮ್ಮ ಅರ್ತ್, ಸರಿನಾ. ಅದಾದ ನಂತರ 6th ಹೈಯೆಸ್ಟ್ ಯಾವುದು ಬರುತ್ತೆ ನಿಮಗೆ? ವೀನಸ್ ಕಂಡುಬರುತ್ತೆ. ಓಕೆ, ವೀನಸ್ ಅಂದರೆ ಶುಕ್ರ, ನಾಟ್ ಯಾವುದು ಬುಧ ಅಲ್ಲ. ಬುಧ ಅಂದರೆ ನಿಮಗೆ ಮರ್ಕ್ಯೂರಿ ಕಂಡುಬರುತ್ತೆ. ಓಕೆ, ಮರ್ಕ್ಯೂರಿ ಕಂಡುಬರುತ್ತೆ. ಬಟ್ ಇಲ್ಲಿ ಯಾವುದು ವೀನಸ್ ಅಂದರೆ ಶುಕ್ರ ಕಂಡುಬರುತ್ತೆ. ಶುಕ್ರ ಇದ್ದರೆ 6ನೇ ದೊಡ್ಡ ಗ್ರಹವಾಗಿದೆ. ಹಾಗೆ 7ನೇ ದೊಡ್ಡ ಗ್ರಹ ಯಾವುದು ಅಂದರೆ ನಿಮಗೆ ಮಂಗಳ ಕಂಡುಬರುತ್ತೆ, ಸರಿನಾ. ಸೊ ಮಾರ್ಸ್ ಅನ್ನೋದು ನಿಮಗೆ 7ನೇ ಅತ್ಯಂತ ದೊಡ್ಡ ಗ್ರಹವಾಗಿದೆ. ಹಾಗೆ 8ನೇ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂದರೆ ನಿಮಗೆ ಈ ಮರ್ಕ್ಯೂರಿ ಕಂಡುಬರುತ್ತೆ, ಸರಿನಾ. ಮರ್ಕ್ಯೂರಿ ಅನ್ನೋದು ಅತ್ಯಂತ ಚಿಕ್ಕ ಗ್ರಹವಾಗಿದೆ. ಸೊ ಅತ್ಯಂತ ದೊಡ್ಡ ಗ್ರಹ ಯಾವುದು? ಜುಪಿಟರ್ ಗ್ರಹ. ಅತ್ಯಂತ ಚಿಕ್ಕ ಗ್ರಹ ಯಾವುದು ನಿಮಗೆ? ಈ ಮರ್ಕ್ಯೂರಿ ಗ್ರಹ. ಹಾಗೆ ನಮ್ಮ ಭೂಮಿ ಅನ್ನೋದು ಎಷ್ಟನೇ ದೊಡ್ಡ ಗ್ರಹ ಅಂತ ಕೇಳಿದ್ರೆ 5ನೇ ದೊಡ್ಡ ಗ್ರಹವಾಗಿದೆ, ಸರಿನಾ. ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ಹಾಗೆ 2ನೇ ಅತಿ ದೊಡ್ಡ ಗ್ರಹ ಯಾವುದು? ಸ್ಯಾಟರ್ನ್ ಆಗಿದೆ, ಸರಿನಾ. ಶನಿ ಗ್ರಹವಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಜುಪಿಟರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 13ನೇ ಪ್ರಶ್ನೆ ಏನಿದೆ ಅಂದರೆ ವಿಚ್ ಆಫ್ ದೀಸ್ ಈಸ್ ನಾಟ್ ಪಾರ್ಟ್ ಆಫ್ ಅವರ್ ಪಾರ್ಲಿಮೆಂಟ್ ಅಂತ ಕೇಳಿದ್ದಾನೆ. ಸೊ ಸಂಸತ್ತಿನ ಯಾವುದು ಒಂದು ಭಾಗವಲ್ಲ ಅಂತ ಕೇಳಿದ್ದಾನೆ, ಸಿಂಪಲ್ ಆಗಿ. ಸೊ ಸಂಸತ್ತಿನ ಯಾವುದ್ರಿ ಒಂದು ಭಾಗವಲ್ಲ? 79ನೇ ಆರ್ಟಿಕಲಲ್ಲಿ ಹೇಳಿದೆ. ಓಕೆ, ಸೊ ಸಂಸತ್ತಿನಲ್ಲಿ ಯಾರ್ಯಾರು ಕಂಡುಬರ್ತಾರೆ ಅಂತ ಹೇಳಿದೆ. ಈ ಸಂಸತ್ತಿನಲ್ಲಿ, ಈ ಪಾರ್ಲಿಮೆಂಟಲ್ಲಿ
ಲೋಕಸಭೆ, ರಾಜ್ಯಸಭೆ ಲೋಕಸಭೆ ಹಾಗೆ ಪ್ರೆಸಿಡೆಂಟ್ ಒಬ್ಬರು ಅವಿಭಾಜ್ಯವಂಗ, ಸಂಸತ್ತಿನ ಅವಿಭಾಜ್ಯ ಅಂಗ ಅಂತ ಯಾರನ್ನ ಕೇಳ್ತಾರೆ? ಸೊ ಯಾರು ಅಂದರೆ ಪ್ರೆಸಿಡೆಂಟ್ ಕಂಡುಬರ್ತಾರೆ ನಿಮಗೆ. ಓಕೆ, ಪ್ರೆಸಿಡೆಂಟ್ ಅನ್ನೋರು ಈ ಸಂಸತ್ತಿನ ಒಂದು ಅವಿಭಾಜ್ಯ ಅಂಗ. ಸೊ ಈ ಸಂಸತ್ತಿನಲ್ಲಿ ಯಾರ್ಯಾರು ಕಂಡುಬರ್ತಾರೆ? ಲೋಕಸಭೆ, ರಾಜ್ಯಸಭೆ ಮತ್ತು ಈ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿ ಅಂತ ಹೇಳ್ಬೋದು ನಾವು, ಸರಿನಾ? ಸೊ ಈ ಮೂರನ್ನು ಹೊರತುಪಡಿಸಿ ಯಾರಿದ್ದಾರೆ ಇಲ್ಲಿ? ಓಕೆ, ಪ್ರೆಸಿಡೆಂಟ್ ಕೊಟ್ಟಿದ್ದಾನೆ, ರೈಟ್ ಇದೆ. ಲೋಕಸಭೆ ಕೊಟ್ಟಿದ್ದಾನೆ, ರೈಟ್ ಇದೆ. ರಾಜ್ಯಸಭೆ ಕೊಟ್ಟಿಲ್ಲ, ಅದು ಬಿಟ್ಟಾಕ್ಬಿಡಿ. ಬಟ್ ಇಲ್ಲಿ ಚೀಫ್ ಜಸ್ಟಿಸ್ ಅಂತ ಕೊಟ್ಟಿದ್ದಾನೆ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಪ್ರಸ್ತುತ ಯಾರಿದ್ದಾರೆ? ಸಂಜೀವ್ ಖನ್ನಾ ಅಂತ ಇದ್ದಾರೆ. ಓಕೆ, ಸೊ ಅವರನ್ನು ಕೊಟ್ಟಿದ್ದಾನೆ. ಸೊ ಇವ್ರಾಗುವುದಿಲ್ಲ, ಇದು ರಾಂಗ್ ಆಗುತ್ತೆ, ಸರಿನಾ? ಸೊ ಅದಕ್ಕೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದು ಅಂದರೆ ನಿಮಗೆ ಚೀಫ್ ಜಸ್ಟಿಸ್, ಸರಿನಾ? ಸೊ ಸಂಸತ್ತಿನ ಅವಿಭಾಜ್ಯ ಅಂಗ ಯಾರು? ನಿಮಗೆ ಪ್ರೆಸಿಡೆಂಟ್, ಸರಿನಾ? ಗೊತ್ತಿರಲಿ ನಿಮಗೆ, ಯಾಕಂದರೆ ಸಾಕಷ್ಟು ಸರಿ ಕೇಳಿದ್ದಾನೆ ಎಲ್ಲ ಎಕ್ಸಾಮಲ್ಲೂ ಕೂಡ. ಆ್ಯಂಡ್ ದೆನ್ 14ನೇ ಪ್ರಶ್ನೆ ಏನಿದೆ ಅಂದರೆ ವೇರ್ ಡಿಡ್ ಅಶೋಕ ಫೈಟ್ ಹಿಸ್ ಲಾಸ್ಟ್ ಬ್ಯಾಟಲ್ ಅಂತ ಕೇಳಿದ್ದಾನೆ. ಸೊ ಅಶೋಕ ತನ್ನ ಕೊನೆಯ ಯುದ್ಧವನ್ನು ಎಲ್ಲಿ ಮಾಡಿದ? ಮಲಯ, ಕಳಿಂಗ, ಕೊಚ್ಚಿನ್ ಮತ್ತು ನನ್ ಆಫ್ ದೀಸ್ ಅಂತ ಹೇಳಿದ್ದಾನೆ. ಸೊ ಕೊಚ್ಚಿನ್ಗೆ ಬಂದು ಅವನು ಯುದ್ಧ ಮಾಡೋದು ನೆಸೆಸರಿನೇ ಇರಲಿಲ್ಲ. ಸೊ ಅವನು ಯುದ್ಧ ಮಾಡಿದ್ದೆಲ್ಲಿ ಅಂದರೆ ಕಳಿಂಗದಲ್ಲಿ ಯುದ್ಧ ಮಾಡ್ದ. ಓಕೆ, ಸೊ ಕಳಿಂಗ ಕೊಟ್ಟಿರಲಿಲ್ಲ ಅಂದರೆ ಒಡಿಸ್ಸಾ ಕೊಟ್ಟಿರ್ತಾನೆ. ಸೊ ಒಡಿಸ್ಸಾ ನೀವು ಹಾಕಬೇಕಾಗುತ್ತೆ. ಒಡಿಸ್ಸಾ ಕೊಟ್ಟಿರಲಿಲ್ಲ ಅಂದರೆ ಭುವನೇಶ್ವರ್ ಕೊಟ್ಟಿರ್ತಾನೆ, ಹಾಕಬೇಕಾಗುತ್ತೆ. ಸೊ ಭುವನೇಶ್ವರು ಕೊಟ್ಟಿರಲಿಲ್ಲ ಅಂದರೆ ಭಾರತದ ಪೂರ್ವ ಭಾಗ ಅಂತ ಕೊಟ್ಟಿರ್ತಾನೆ. ಸೊ ಅದನ್ನು ಹಾಕಬೇಕಾಗುತ್ತೆ, ಬಂದುಬಿಡಬೇಕಾಗುತ್ತೆ, ಅಷ್ಟೇ, ಸಿಂಪಲ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 15ನೇ ಪ್ರಶ್ನೆ ಏನಿದೆ ಅಂದರೆ ಗೌತಮ್ ಬುದ್ಧ ವಾಸ್ ಬಾರ್ನ್ ಇನ್ ಅಂತ ಕೇಳಿದಾನೆ. ಸೊ ಯಾವಾಗ ಗೌತಮ್ ಬುದ್ಧ ಅವರು ಹುಟ್ಟಿದರು ಅಂತ? ಸೊ 563 BC ಬಿಫೋರ್ ಕ್ರಿಸ್ಟ್ ಅಂತ. BC ಅಂದರೆ ಬಿಫೋರ್ ಕ್ರಿಸ್ಟ್, ಸರಿನಾ? ಸೊ ಗೊತ್ತಿರಲಿ. ಆ್ಯಂಡ್ ದೆನ್ 472 BC ಆ್ಯಂಡ್ 627 BC ನನ್ ಆಫ್ ದೀಸ್ ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತಂದರೆ ಆಪ್ಷನ್ ಎ 563 BCಯಲ್ಲಿ ಗೌತಮ್ ಬುದ್ಧ ಅವರು ಬಾರ್ನ್ ಆಗಿರ್ತಾರೆ, ಹುಟ್ಟಿರ್ತಾರೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 16ನೇ ಪ್ರಶ್ನೆ ಏನಿದೆ ಅಂದರೆ ಸೈನ್ಸ್ ಪ್ರಶ್ನೆಗಳಿವೆಲ್ಲವೂ ಕೂಡ. ಓಕೆ, ಸೊ ಇಲ್ಲಿವರೆಗೂ ಯಾವ ಪ್ರಶ್ನೆಗಳಾಗಿದ್ದು ಅಂದರೆ ನಿಮಗೆ GK ಪ್ರಶ್ನೆಗಳು, ಜನರಲ್ ನಾಲೆಡ್ಜ್ ಪ್ರಶ್ನೆಗಳು ಆಗಿದ್ದು. ಓಕೆ, ಬಟ್ ಇನ್ನು ಮುಂದೆ ಯಾವ ಪ್ರಶ್ನೆಗಳು ಬರ್ತವೆ? 20 ಪ್ರಶ್ನೆಗಳೆಂದರೆ ನಿಮಗೆ ಸೈನ್ಸ್ ಪ್ರಶ್ನೆಗಳನ್ನ ಕೇಳಿರ್ತಾನೆ, ಸರಿನಾ? ಸೊ ಈ ಸೈನ್ಸ್ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಯಾವುದು ಅಥವಾ 16ನೇ ಪ್ರಶ್ನೆ ಯಾವುದು ಅಂದರೆ ವಾಟ್ ಈಸ್ ದ ಹಾರ್ಟ್ ಬೀಟ್ ರೇಟ್ ಆಫ್ ಯಂಗ್ ಹೆಲ್ತಿ ಮ್ಯಾನ್? ಓಕೆ, ನೀವು ಇದ್ದೀರಾ ಅಲ್ವಾ ಇವಾಗ ಕ್ಲಾಸ್ ಕೇಳೋರು, ನೀವು ಯಂಗ್ ಹೆಲ್ತಿ ಮ್ಯಾನ್ ಇದ್ದೀರಾ? ಓಕೆ, ಹೆಲ್ತಿ ಮ್ಯಾನ್ ಅಥವಾ ವುಮೆನ್ ಇರ್ತೀರಾ? ಸೊ ನಿಮ್ಮ ಒಂದು ನಿಮಿಷದಲ್ಲಿ ನಿಮ್ಮ ಹೃದಯ ಎಷ್ಟು ಸರಿ ಬಡ್ಕೋತದೆ ಅಂತ ಕೇಳಿದ್ದಾನೆ. ಸೊ 50 ಸರಿ ಬಡ್ಕೋತದೆ, 72 ಸರಿ ಬಡ್ಕೋತದೆ, 108 ಸರಿ ಬಡ್ಕೋತದೆ, ನನ್ ಆಫ್ ದೀಸ್. ಏನಿಲ್ಲ, ಇದು ಬಂದರೂ ಕೂಡ ಅಲ್ಲೇ ನೀವು ಟೆಸ್ಟ್ ಮಾಡೋದು, ಹಾರ್ಟ್ ಮೇಲೆ ಕೈ ಇಡೋದು, ಅಲ್ಲಿ ಮುಂದೆ ಇದು ಇರುತ್ತೆ ಅಲ್ವಾ ನಿಮ್ಮ ಕಂಪ್ಯೂಟ್ರಲ್ಲಿ ಟೈಮ್ ಹಚ್ಚೋದು, ನೋಡೋದು ಒಂದು ನಿಮಿಷದಲ್ಲಿ 8 ಸರಿ ಬಡ್ಕೋತದೆ, ಅಲ್ಲಿ ಜಾಸ್ತಿ ಬಡ್ಕೋತದೆ, 72 ಸರಿ ಬಡ್ಕೋತದೆ ನಾರ್ಮಲಾಗಿ. ಬಟ್ ನಿಮ್ಮ ಎಕ್ಸಾಮ್ ಹಾಲಲ್ಲಿ ಮಿನಿಮಮ್ ಅಂದರೆ ಒಂದು 90ಕ್ಕಿಂತ ಜಾಸ್ತಿ ಬಡ್ಕೋತದೆ. ಓಕೆ, ನಿಮ್ಮ ಹಾರ್ಟ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು ಎಕ್ಸಾಮ್ ಸೆಂಟ್ರಲ್ಲಿ. ಎಕ್ಸಾಮ್ ಸ್ಟಾರ್ಟ್ ಆಗೋ ಮೂಮೆಂಟಲ್ಲಿ ಮಿನಿಮಮ್ ಅಂದರೂ ಒಂದು 100+ ಆಗಿರುತ್ತೆ ನಿಮ್ಮ ಹಾರ್ಟ್ ಬೀಟು. ಅದು ಆದ ನಂತರ ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ಒಂದು 90 to 100 ಬಡ್ಕೊಳ್ಳುತ್ತೆ. ಎಕ್ಸಾಮ್ ಮುಗೀತಾ ಆವಾಗ ನಾರ್ಮಲ್ 72 ಬಡ್ಕೊಳ್ಳುತ್ತೆ ನಿಮ್ಮದು. ಓಕೆ, ನಾನು ಸುಮ್ಮನೆ ಕಾಮಿಡಿ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು. ಓಕೆ, ಸೊ 72 ಸರಿ ಒಬ್ಬ ಯಂಗ್ ಹೆಲ್ತಿ ಮ್ಯಾನ್ದು ಬಡ್ಕೋತದೆ. ಹೃದಯ ಎಷ್ಟು ಸರಿ ಬಡ್ಕೋತಂದ್ರೆ 72 ಸರಿ. ಹಾಗೆ ನಿಮ್ಗೆ ಇನ್ನೊಂದು ಕೇಳ್ಬೋದು, ಇಲ್ಲಿ ಯಂಗ್ ಹೆಲ್ತಿ ಮ್ಯಾನ್ ಅಂತ ಕೇಳಿದಾನೆ. ಸೊ ಅಥವಾ ಆ ಚಿಕ್ಕ ಮಗು ಅಂತ ಕೇಳಿದ್ರೆ, ಚೈಲ್ಡ್ಸ್ ಅಂತ ಕೇಳಿದ್ರೆ, ಚಿಲ್ಡ್ರನ್ಸ್ ಅಂತ ಕೇಳಿದ್ರೆ, ಸೊ ಅವರಿಗೆ ಮಿನಿಮಮ್ ಅಂದರೂ 110ರಿಂದ 120 ಬಾರಿ ಅವರ ಹೃದಯ ಬಡ್ಕೋತದೆ. ಅಂದರೆ ನಮ್ಗಿಂತ ಜಾಸ್ತಿ ಬಡ್ಕೋತದ? ಹೌದು, ನಮ್ಗಿಂತ ಜಾಸ್ತಿ ಬಡ್ಕೋತದೆ, ಸರಿನಾ? ಸೊ ಇನ್ನೊಂದು ಗೊತ್ತಿರಲಿ ನಿಮಗೆ, ಜಗತ್ತಿನಲ್ಲೇ ಅತಿ ಹೆಚ್ಚು ಹೃದಯ ಬಡಿದುಕೊಳ್ಳುವ ಒಂದು ಪ್ರಾಣಿ ಅಥವಾ ಪಕ್ಷಿ ಯಾವುದು ಅಂತ ಕೇಳ್ತಾನೆ ನಿಮಗೆ. ಹಮ್ಮಿಂಗ್ ಬರ್ಡ್ ಅಂತ ಬರ್ತದೆ. ಓಕೆ, ಈ ಹಮ್ಮಿಂಗ್ ಬರ್ಡ್ ಏನಿದೆ ಅಲ್ವಾ, ಈ ಹಮ್ಮಿಂಗ್ ಬರ್ಡ್ ಅನ್ನೋದು ಅತಿ ಹೆಚ್ಚು ಬಡ್ಕೋತದೆ. ಒಂದು ನಿಮಿಷಕ್ಕೆ 1000+ ಸರಿ ಅದರದ್ದು ಹೃದಯ ಬಡ್ಕೋತದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಅತಿ ಕಡಿಮೆ ಹೃದಯ ಬಡ್ಕೊಳ್ಳೋದು ಯಾವುದು? ತಿಮಿಂಗಲ. ಓಕೆ, ಸೊ ತಿಮಿಂಗಲ ಏನಿದೆ ಅಲ್ವಾ, ಅತಿ ಕಡಿಮೆ ಇದ್ರದ್ದು ಹೃದಯ ಬಡ್ಕೋತದೆ. ಸೊ ಅತಿ ದೇಹ ಯಾವುದ್ರದ್ದು ಜಾಸ್ತಿ ಇದೆ ಅಲ್ವಾ, ದೊಡ್ಡದಿದೆ ಅಲ್ವಾ, ಅದು ಕಡಿಮೆ ಬಡ್ಕೋತದೆ. ಅತಿ ಕಡಿಮೆ ದೇಹ ಯಾವುದಿದೆ ಅಲ್ವಾ, ಅದು ಜಾಸ್ತಿ ಬಡ್ಕೋತದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ ಈ ಕಾನ್ಸೆಪ್ಟು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬ್ರೇನ್ ಈಸ್ ರೆಸ್ಪಾನ್ಸಿಬಲ್ ಫಾರ್, ಎದಕ್ಕೆ ಬ್ರೇನ್ ಏನಿದೆ ಅಲ್ವಾ, ನಿಮ್ಮ ಮೆದುಳು ಏನಿದೆ ಅಲ್ಲ, ಎದಕ್ಕೆ ರೆಸ್ಪಾನ್ಸಿಬಲ್ ಆಗಿದೆ? ಥಿಂಕಿಂಗ್, ಯೋಚನೆ ಮಾಡೋದಕ್ಕೆ, ಅಥವಾ ಬಾಡಿನ ಬ್ಯಾಲೆನ್ಸ್ ಮಾಡೋದಕ್ಕೆ, ಕೈ ಹಿಂಗಳಿಗಾಡಿಸು, ಡ್ಯಾನ್ಸಿಂಗ್ ಮಾಡು, ಹಂಗೆ ಹೊಳ್ಯಾಡು ಅಂತ ಹೇಳೋದಕ್ಕೆ. ಅದಾಂತರ ಬೋತ್ A and B, ಓನ್ಲಿ A ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ಅಂದರೆ ಆಪ್ಷನ್ ಸಿ, ಬೋತ್ A and B ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಥಿಂಕು ಮಾಡ್ತದೆ ನಿಮ್ಮ ಮೆದುಳು, ಹಾಗೆ ನಿಮ್ಮ ಬಾಡಿಯನ್ನು ಬ್ಯಾಲೆನ್ಸ್ ಕೂಡ ಮಾಡ್ತದೆ. ಯಾವುದು? ನಿಮ್ಮ ಮೆದುಳು, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ 18ನೇ ಪ್ರಶ್ನೆ ಏನಿದೆ ಅಂದರೆ ಬ್ಲಡ್ ಈಸ್ ಪ್ಯೂರಿಫೈಡ್ ಬೈ, ಬ್ಲಡ್ ಯಾವುದರಿಂದ ಪ್ಯೂರಿಫೈ ಆಗ್ತದೆ? ಬ್ಲಡ್ಡನ್ನು ಸ್ವಚ್ಛ ಮಾಡೋದು ಯಾವುದು? ಒಂದು ಕ್ಲೀನಿಂಗ್ ಏಜೆಂಟ್ ಯಾವುದು ನಮ್ಮ ಬಾಡಿಯಲ್ಲಿ ಅಂತ ಕೇಳ್ತಾನೆ, ಸರಿನಾ? ಸೊ ಲಂಗ್ಸ್ ಅಂತ ಕೊಟ್ಟಿದ್ದಾನೆ, ಲಂಗ್ಸ್ ಅಲ್ಲ, ಕಿಡ್ನಿ, ಇಂಟೆಸ್ಟೈನ್ಸು ಮತ್ತು ನನ್ ಆಫ್ ದೀಸ್. ಓಕೆ, ಸೊ ಹಾರ್ಟ್ ಇದ್ದರೆ ಮ್ಯಾಕ್ಸಿಮಮ್ ಜನ ಹಾರ್ಟ್ ಅಟ್ಯಾಕ್ ಹೋಗ್ಬಿಡ್ತೀರಾ. ಹಾರ್ಟು ಶುದ್ಧ ಮಾಡೋದಿಲ್ಲ, ರಕ್ತವನ್ನು ಶುದ್ಧ ಮಾಡೋದಿಲ್ಲ ರಕ್ತವನ್ನು ಶುದ್ಧ ಮಾಡೋದು ಯಾವುದು ಅಂದರೆ ನಿಮಗೆ ಕಿಡ್ನಿ ರಕ್ತವನ್ನು ಶುದ್ಧ ಮಾಡ್ತದೆ. ಬಟ್ ನಿಮ್ಮ ಹಾರ್ಟ್ ಇದೆ ಅಲ್ವಾ, ಇದು ಜಸ್ಟ್ ಪಂಪ್ ಮಾಡ್ತದೆ, ರಕ್ತವನ್ನು ಪಂಪ್ ಮಾಡ್ತದೆ, ಲೈಕ್ ಮೋಟ್ರ್ ಇದ್ದಂಗೆ. ಇವಾಗ ನಿಮ್ಮ ಒಂದು
ಟ್ಯಾಂಕಲ್ಲೆಲ್ಲ ನೀರಿರುತ್ತೆ, ಬಟ್ ಅದು ಮೇಲ್ಗಡೆ ಎಲ್ಲ ನೀರು ಹೋಗೋಕ್ಕೆ ಸಾಧ್ಯ ಇರಲ್ಲ, ಯಾಕಂದರೆ ಅದಕ್ಕೆ ಪ್ರೆಷರ್ ಇರಲ್ಲ. ಸೊ ಅದಕ್ಕೆ ಪ್ರೆಷರ್ ಕೊಡಬೇಕು ಅಂತ ನೀವೇನು ಮಾಡ್ತೀರಾ, ಒಂದು ಮೋಟ್ರ್ ಕುಂದಿರ್ಸ್ತೀರಾ. ಓಕೆ, ಸೊ ಮೋಟ್ರ್ ಕುಂದಿರಿಸಿ ಆ ನಲ್ಲಿಗೆ ಅಥವಾ ಟ್ಯಾಂಕಿಗೆ ಕುಂದಿರ್ಸ್ತೀರಾ. ಸೊ ಅವಾಗ ಮೋಟ್ರು ಜಾಸ್ತಿ ಪಂಪ್ ಮಾಡಿ ಎತ್ತೊಗಿತದೆ ನೀರಿಗೆ, ಸರಿನಾ. ಸೊ ಫೋರ್ಸಿಂದ ಹೋಗ್ತದೆ, ಯಾಕೆ ಮೇಲ್ಗಡೆ ನಿಮ್ಮ ಟೆರಸ್ ಎಲ್ಲ ನೀರು ಹತ್ತೋದಿಲ್ಲ ಅಂತ. ಸೊ ಅದಕ್ಕೆ ಆ ರೀತಿ ವರ್ಕ್ ಮಾಡೋದು ನಮ್ಮ ದೇಹದಲ್ಲಿ ಯಾವುದು ಅಂದರೆ ಹಾರ್ಟು. ಅದೇ ನೀವು ಒಂದು ಫಿಲ್ಟರ್ ಎಲ್ಲ ಹಾಕಿರ್ತೀರಾ ನಿಮ್ಮ ನಲ್ಲಿ ನೀರಿನಲ್ಲಿ, ಸರಿನಾ. ಸೊ ಆ ರೀತಿ ಫಿಲ್ಟರ್ ಥರ ವರ್ಕ್ ಮಾಡೋದು ಯಾವುದು, ಪ್ಯೂರಿಫೈ ಮಾಡೋದು ಯಾವುದು ಅಂದರೆ ನಿಮಗೆ ಕಿಡ್ನಿ. ಅಥವಾ ಕಿಡ್ನಿ ಲಾಸ್ ಆಗಿತ್ತು ಅಂದರೆ ಎರಡೂ ಕಿಡ್ನಿಗಳು ಇವಾಗ ರಕ್ತವನ್ನು ಶುದ್ಧಿ ಮಾಡೋದು ಯಾರು ಅಂತ ಹೇಳಿದೆ, ಕಿಡ್ನಿ ಅಂತ ಹೇಳಿದೆ. ಅಥವಾ ಈ ಕಿಡ್ನಿಗಳು ಎರಡೂ ಕೂಡ ಫೇಲ್ ಆಗಿದ್ದು ಅಂದರೆ ಯಾರು ಶುದ್ಧ ಮಾಡ್ತಾರೆ? ಏನು ನಾನು ಮಾಡ್ತೀನಾ ಹೋಗಿ, ನನ್ನ ಕೈಗಳು ಮಾಡುತ್ತಾ? ಮಾಡಲ್ಲ. ಡಯಾಲಿಸಿಸ್ ಅನ್ನುವ ಒಂದು ಪ್ರಕ್ರಿಯೆಯ ಮುಖಾಂತರ ರಕ್ತವನ್ನು ಶುದ್ಧೀಕರಣ ಮಾಡ್ತದೆ. ಓಕೆ, ಬಾಹ್ಯವಾಗಿ ರಕ್ತವನ್ನು ತಂದು ಅದಕ್ಕೆ ಶುದ್ಧೀಕರಣ ಮಾಡಿ ಮತ್ತೆ ರಿಟರ್ನ್ ನಮ್ಮ ದೇಹದಲ್ಲಿ ಹಾಕ್ತದೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಸೊ ಡಯಾಲಿಸಿಸ್ ಪ್ರಕ್ರಿಯೆ ಅಂತ ಕರಿತೀವಿ ನಾವು, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 19ನೇ ಪ್ರಶ್ನೆ ಏನಿದೆ ಅಂದರೆ ಡ್ಯಾಶ್ ಈಸ್ ಯೂಸ್ಡ್ ಇನ್ ಥರ್ಮೋಮೀಟರ್ ಟು ಶೋ ಟೆಂಪ್ರೇಚರ್ ಅಂತ ಕೇಳಿದ್ದಾರೆ. ಸೊ ಥರ್ಮೋಮೀಟರ್ ನೋಡಿರ್ತೀರ ಅಲ್ವಾ ನೀವು, ನಿಮ್ಮ ಬಾಯಲ್ಲೆಲ್ಲ ಇಟ್ಟಿರ್ತಾರೆ. ಅದು ಆದ ನಂತರ ಇಲ್ಲ ಅಂದರೆ ಈ ಡಾಕ್ಟರ್ಸ್ ಎಲ್ಲ ಅವರು ಯೂಸ್ ಮಾಡ್ತಿರ್ತಾರೆ ಥರ್ಮೋಮೀಟರ್ಸ್ಗಳನ್ನು. ಓಕೆ, ಸೊ ಬಾಡಿ ಟೆಂಪ್ರೇಚರ್ನ ಅಳಿಯೋಕ್ಕೆ ಅಂತ. ಸೊ ಆ ಥರ್ಮೋಮೀಟ್ರಲ್ಲಿ ಏನು ಹಾಕಿರ್ತಾರೆ, ಒಳಗಡೆ ಎಲ್ಲ ಸ್ವಲ್ಪ ವೈಟ್ ಕಲರ್ದು ಇರುತ್ತೆ, ಸರಿನಾ. ಒಂದು ಲಿಕ್ವಿಡ್ ಇರುತ್ತೆ, ನೀರಂತೂ ಇರೋದಿಲ್ಲ, ಅದು ನೀರಲ್ಲ ಅದು, ಸರಿನಾ. ನೀರು ಬಿಟ್ಟು ಬೇರೆ ಏನೋ ಇರುತ್ತೆ. ಅದು ಯಾವುದು? ಲೆಡ್, ಸಿಲ್ವರು, ಮರ್ಕ್ಯೂರಿ, ನನ್ ಆಫ್ ದೀಸ್. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮರ್ಕ್ಯೂರಿ ಇರುತ್ತೆ ಅದರಲ್ಲಿ. ಓಕೆ, ಸೊ ಮರ್ಕ್ಯೂರಿಯನ್ನು ಯೂಸ್ ಮಾಡಿರ್ತಾರೆ ಇದರಲ್ಲಿ, ನಿಮ್ಮ ಥರ್ಮೋಮೀಟ್ರಲ್ಲಿ. ಹಾಗೆ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳಬಹುದು, ಧ್ರುವ ಪ್ರದೇಶಗಳಲ್ಲಿ ಈ ಥರ್ಮೋಮೀಟ್ರಲ್ಲಿ ಏನನ್ನ ಯೂಸ್ ಮಾಡ್ತಾರೆ ಅಂತ ಕೇಳ್ತಾನೆ. ಅಲ್ಲಿ ಆಲ್ಕೋಹಾಲನ್ನು ಯೂಸ್ ಮಾಡ್ತಾರೆ. ಓಕೆ, ಆಲ್ಕೋಹಾಲನ್ನು ಈ ಥರ್ಮೋಮೀಟ್ರಲ್ಲಿ ಯೂಸ್ ಮಾಡ್ತಾರೆ. ಯಾಕೆಂದರೆ ಅದರದ್ದು ಫ್ರೀಸಿಂಗ್ದು ಪಾಯಿಂಟ್ ಏನಿದೆ ಅಲ್ವಾ ಜಾಸ್ತಿ ಇದೆ. ಸೊ ಅದಕ್ಕೆ ಜಾಸ್ತಿ ಅಂದರೆ ಕಡಿಮೆ ತಾಪಮಾನದಲ್ಲಿ ಅದು ಫ್ರೀಸ್ ಆಗೋದಿಲ್ಲ. ಫ್ರೀಸ್ ಆಗಲಿಲ್ಲ ಅಂದರೆ ನಮ್ಗೆ ಒಳ್ಳೆಯದು, ಅದು ಅಲ್ಲಾಡ್ತಾ ಇರಬೇಕು, ಲಿಕ್ವಿಡ್ ಆಗಿ ಇರಬೇಕು ಅಂತ ಅಲ್ಲಿ ಆಲ್ಕೋಹಾಲ್ ಯೂಸ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಏನು ಯೂಸ್ ಮಾಡ್ತೀವಿ ನಾವು, ಮರ್ಕ್ಯೂರಿ ಅಂತ ಯೂಸ್ ಮಾಡ್ತೀವಿ, ಸರಿನಾ. ಇದು ಗೊತ್ತಿರಲಿ. ಹಾಗೆ ನಮ್ಮ ಮಾನವನ ದೇಹದ ಸಾಮಾನ್ಯ ತಾಪಮಾನ ಎಷ್ಟು ಅಂತ ಕೇಳ್ತಾನೆ ನಿಮಗೆ. ಸೊ ನಮ್ಮ ಮಾನವನ ದೇಹದ ಸಾಮಾನ್ಯ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ ಅಥವಾ 98.6 ಫ್ಯಾರನ್ಹೀಟ್ ಅಥವಾ 310 ಕೆಲ್ವಿನ್ ಅಂತ ಹೇಳಬೇಕಾಗುತ್ತೆ. ಮೂರು ಕೂಡ ಅಷ್ಟೇ ನಿಮಗೆ. ಓಕೆ, ಸೊ ಒಂದು 37 ಡಿಗ್ರಿ ಸೆಲ್ಸಿಯಸ್ ಹೇಳ್ಬೋದು ನಮ್ಮ ಮಾನವನ ದೇಹದ ತಾಪಮಾನ, ಅಥವಾ 98.6 ಫ್ಯಾರನ್ಹೀಟ್ ಅಂತ ಹೇಳ್ಬೋದು, ಇಲ್ಲಾಂದರೆ 310 ಕೆಲ್ವಿನ್ ಅಂತ ಕೂಡ ಹೇಳ್ಬೋದು, ಸರಿನಾ. ಮೂರು ಕೂಡ ಸೇಮ್ ಆಗುತ್ತೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 20ನೇ ಪ್ರಶ್ನೆ, ಡ್ಯಾಶ್ ಈಸ್ ಸೆಟ್ ಆಫ್ ಎನಿಮಲ್ಸ್ ಆರ್ ಕೋಲ್ಡ್ ಬ್ಲಡೆಡ್ ಅಂತ ಕೇಳಿದ್ದಾನೆ, ಸರಿನಾ. ಒಂದು ವಾರ್ಮ್ ಬ್ಲಡೆಡು ಮತ್ತು ಇನ್ನೊಂದು ಕೋಲ್ಡ್ ಬ್ಲಡೆಡ್ ಅಂತ ನಿಮಗೆ ಪ್ರಾಣಿಗಳು ಕಂಡುಬರ್ತವೆ. ಸೊ ನಾವ್ಯಾರಿದ್ದೀವಿ, ನಾವು ವಾರ್ಮ್ ಬ್ಲಡೆಡ್ ಇದ್ದೀವಿ. ಓಕೆ, ನಾವು ಬಿಸಿ ರಕ್ತ ಪ್ರಾಣಿಗಳಿದ್ದಾವೆ, ನಾವು ಶೀತ ರಕ್ತ ಪ್ರಾಣಿಗಳಲ್ಲ. ಹೇಗೆ ಸರ್? ಇವಾಗ ನೋಡಿ, ಇವಾಗ ಉತ್ತರ ಕರ್ನಾಟಕದಲ್ಲಿ ಓಕೆ, ಸೊ ಪ್ರಸ್ತುತ ಎಷ್ಟಿದೆ ಅಂದರೆ ಒಂದು 38 ಡಿಗ್ರಿ ಸೆಲ್ಸಿಯಸ್ ಇದೆ ಏನು ತಾಪಮಾನ, ಸರಿನಾ. ಸೊ ಸೂರ್ಯನ ಬಿಸಿಲು ಎಷ್ಟಿದೆ ಅಂದರೆ 38 ಡಿಗ್ರಿ ಸೆಲ್ಸಿಯಸ್ ಇದೆ. ಆದರೂ ನಾವು ಬದುಕ್ತಾ ಇಲ್ವಾ? ಚೆನ್ನಾಗಿ ಬದುಕ್ತಾ ಇದ್ದೀವಿ. ಓಕೆ, ನಾವೇನಾದರೂ ಸತ್ತಿದ್ದೀವಾ? ಇಲ್ಲ, ಸತ್ತಿಲ್ಲ. ಸೊ ಇದೇ ಮನುಷ್ಯ, ನಾನೇ ಒಬ್ಬ ವ್ಯಕ್ತಿ ಇಲ್ಲಿ ಬದುಕ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ ಅಂತ ನೋಡೋದಾದರೆ, ಸೊ ಅಥವಾ ನೀವು ಅಂತ ನೋಡೋದಾದರೆ ನೀವು ಜಮ್ಮು ಕಾಶ್ಮೀರಕ್ಕೆ ಹೋಗ್ರಿ. ಜಮ್ಮು ಕಾಶ್ಮೀರದಲ್ಲಿ ಲಡಾಖಲ್ಲಿ ನೀವು ಹೋದರೆ ಅಲ್ಲಿ ನಿಮಗೆ -2, -10 ಈ ರೀತಿ ಎಲ್ಲ ನಿಮಗೆ ತಾಪಮಾನ ಸಿಗುತ್ತೆ ಅಲ್ಲಿ. ಸೊ ಅಲ್ಲಿ ಹೋದರೆ ಏನಾದರೂ ಸತ್ತೋಗ್ಬಿಡ್ತೀವ ನಾವು? ಇಲ್ಲ, ನಮ್ಮ ಬಾಡಿಯನ್ನು, ನಮ್ಮ ಟೆಂಪ್ರೇಚರನ್ನು ನಾವು ಅಲ್ಲಿ ಕೂಡ ಮೇಂಟೈನ್ ಮಾಡ್ಕೋತೀವಿ, ಸರಿನಾ. ಸೊ ನಮ್ಮ ದೇಹದಲ್ಲಿನ ರಕ್ತವನ್ನು ನಾವು ಫ್ರೀಸ್ ಆಗಕ್ಕೆ ಬಿಡೋದಿಲ್ಲ, ನಮ್ಮ ದೇಹದ ತಾಪಮಾನವನ್ನು ನಾವು ಕಡಿಮೆ ಮಾಡ್ಕೊಳಕ್ಕೆ ಬಿಡೋದಿಲ್ಲ. ಆಗೇನು 37 ಡಿಗ್ರಿ ಸೆಲ್ಸಿಯಸ್ಸೇ ಮೇಂಟೈನ್ ಮಾಡ್ತೀವಿ ನಾವು ಅಲ್ಲಾದರೂ ಕೂಡ, ಇಲ್ಲಾದರೂ 37 ಡಿಗ್ರಿ ಸೆಲ್ಸಿಯಸ್ಸೇ ಮೇಂಟೈನ್ ಮಾಡ್ತೀವಿ ನಮ್ಮ ದೇಹದ. ಓಕೆ, ಸೊ ಅದಕ್ಕೆ ನಾವೇನಾಗ್ತೀವಿ ಅಂದರೆ ವಾರ್ಮ್ ಬ್ಲಡೆಡ್ ಆಗಿರ್ತೀವಿ, ಅಂದರೆ ನಾವು ಅಲ್ಲಿ ಹೋದ್ರೆ ಸಾಯೋದಿಲ್ಲ. ಬಟ್ ಈ ಕೋಲ್ಡ್ ಬ್ಲಡೆಡ್ ಏನಿದಾವಲ್ವಾ, ಸೊ ಇವು ವಾತಾವರಣದ ತಕ್ಕಂಗೆ ಅವ್ರದ್ದು ತಾಪಮಾನ ಬದಲು ಮಾಡ್ಕೊಂಡ್ಬಿಡ್ತವೆ. ಅಂದರೆ ಇವಾಗ ಇಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಏನಾದರೂ ಅದರ ತಾಪಮಾನ ಇದೆ ಈ ಬೆಳಗಾವಿ, ಬಿಜಾಪುರ, ಗುಲ್ಬರ್ಗದಲ್ಲಿ ಅಂದರೆ ಅದೇನಾದರೂ ಜಮ್ಮು ಕಾಶ್ಮೀರಕ್ಕೆ ಹೋಯ್ತು ಅಂತ ಅಂದ್ಕೊಳ್ಳಿ, -10 ಆಗಿಬಿಡುತ್ತೆ. ಸೊ -10 ಆದರೆ ಏನಾಗುತ್ತೆ, ಪ್ರಾಣ ಶಿವನ ಪದಕ್ಕೆ ಸೇರಿಬಿಡುತ್ತೆ, ಸರಿನಾ. ಸೊ ಅದಕ್ಕೆ ಆ ರೀತಿಯ ಪ್ರಾಣಿಗಳು, ಪಕ್ಷಿಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಕೋಲ್ಡ್ ಬ್ಲಡೆಡ್ ಅಂತ ಕರಿತೀವಿ, ಸರಿನಾ. ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್, ಕೋಲ್ಡ್ ಬ್ಲಡೆಡ್ ಪ್ರಾಣಿಗಳು ಅಂತ ಕರಿತೀವಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಸೊ ಅದೇ ರೀತಿ ಈ ಕೋಲ್ಡ್ ಬ್ಲಡೆಡ್ ಯಾವುದರಲ್ಲಿ ಕಂಡುಬರುತ್ತೆ? ಕ್ರೌ, ಅರ್ಥ್ವರ್ಮ್, ಫ್ರಾಗ್. ಓಕೆ, ಈ ಕ್ರೌ ಅನ್ನೋದು ನಿಮಗೆ ವಾರ್ಮ್ ಬ್ಲಡೆಡ್ ಕಂಡುಬರುತ್ತೆ, ಸರಿನಾ. ಇದು ಆಗೋದಿಲ್ಲ. ಆ್ಯಂಡ್ ದೆನ್ ಫ್ರಾಗ್, ಕ್ರೌ ಮತ್ತು ವೇಲ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇಲ್ಲಿ ನಿಮಗೆ ವೇಲ್ ಕೂಡ ಆಗೋದಿಲ್ಲ. ಆ್ಯಂಡ್ ದೆನ್ ಪೆಂಗ್ವಿನ್ ಮತ್ತು ಸ್ಲಾಮೆಂಡರ್ ಮತ್ತು ಮಂಕಿ ಅಂತ ಕೊಟ್ಟಿದ್ದಾನೆ. ಮಂಕಿ ನಮ್ಮ ಪ್ರಾಣಿ, ನಾವೇ ಮಂಕಿಯ ರೂಪ ಅಲ್ವಾ. ಸೊ ಇದು ಕೂಡ ಆಗೋದಿಲ್ಲ. ಬಟ್ ಇಲ್ಲಿ ಬರುತ್ತೆ ನೋಡಿ, ರೋಹು, ಫ್ರಾಗ್ ಮತ್ತು ಕೋಬ್ರಾ ಏನಿದೆ ಅಲ್ವಾ, ಈ ಮೂರು ಕೂಡ ನಿಮಗೆ ಕೋಲ್ಡ್ ಬ್ಲಡೆಡಲ್ಲಿ ಕಂಡುಬರುತ್ತೆ, ಸರಿನಾ. ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್ ಯಾವುದು ಅಂದರೆ ನಿಮಗೆ ಒಂದು ರೋಹು ಒಂದು ಬರುತ್ತೆ, ಇನ್ನೊಂದು ಫ್ರಾಗ್ ಕಂಡುಬರುತ್ತೆ, ಇನ್ನೊಂದು ಕೋಬ್ರಾ. ಓಕೆ, ಸೊ ಈ ಕೋಬ್ರಾ ಇದೆಯಲ್ಲ, ಕೋಬ್ರಾ
ಹಾವು. ಓಕೆ, ಸೊ ಇದು ಕೂಡ ನಿಮಗೆ ಈ ಕೋಲ್ಡ್ ಬ್ಲಡೆಡಲ್ಲೇ ಕಂಡುಬರುತ್ತೆ. ಓಕೆ, ಶೀತ ರಕ್ತ ಪ್ರಾಣಿಗಳಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸೋಲಾರ್ ಎಕ್ಲಿಪ್ಸ್ ಆಕರ್ ವೆನ್ ಅಂತ ಕೇಳಿದ್ದಾನೆ. ಅಂದರೆ ಸೂರ್ಯಗ್ರಹಣ ಯಾವಾಗ ಆಗುತ್ತೆ, ಯಾವಾಗ ಸಂಭವಿಸುತ್ತೆ? ಇವಾಗ ಇಲ್ಲಿ ಸೂರ್ಯ ಇದ್ದಾನೆ, ಈ ಸೂರ್ಯ, ಓಕೆ, ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ನಮ್ಮ ಭೂಮಿ ಇದೆ, ಸೊ ಈ ಎರಡರ ಮಧ್ಯ ಒಬ್ಬ ವ್ಯಕ್ತಿ ಬರ್ತಾನೆ. ಯಾರು? ಚಂದ್ರ. ಓಕೆ, ಚಂದ್ರ ಬರ್ತಾನೆ. ಈ ಎರಡರ ಮಧ್ಯ ನಮ್ಮ ಭೂಮಿ ಮತ್ತು ಸೂರ್ಯನ ಮಧ್ಯ ಏನಾದರೂ ಚಂದ್ರ ಬಂದಾಗ ಆವಾಗ ನಮಗೆ ಸೂರ್ಯಗ್ರಹಣವಾಗುತ್ತೆ. ಓಕೆ, ಯಾವ ಗ್ರಹಣ ಆಗುತ್ತೆ ಅಂದರೆ ಸೂರ್ಯಗ್ರಹಣ ಆಗುತ್ತೆ. ಸರಿನಾಗಿ ನಿಮ್ಗೆ ಗೊತ್ತಿರಲಿ ಯಾವುದು? ಸೂರ್ಯಗ್ರಹಣ. ಓಕೆ, ಸೊ ಸೂರ್ಯಗ್ರಹಣ ಆಗುತ್ತೆ, ಇದು ನಿಮ್ಗೆ ಗೊತ್ತಿರಲಿ. ಓಕೆ, ಸೂರ್ಯಗ್ರಹಣ ಆಗುತ್ತೆ. ಯಾವುದು? ಸೂರ್ಯ ಮತ್ತು ಭೂಮಿಯ ಮಧ್ಯ ಚಂದ್ರ ಬಂದಾಗ ಸೂರ್ಯಗ್ರಹಣ ಆಗುತ್ತೆ. ಏನಾದರೂ ಉಲ್ಟಾ ಆಗಬೇಕಿಲ್ಲಿ. ಓಕೆ, ಹೇಗೆ ಉಲ್ಟಾ? ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ನಮ್ಮ ಭೂಮಿ ಇದೆ. ಓಕೆ, ಇನ್ನೊಮ್ಮೆ ಹಾಕ್ತೀನಿ ನೋಡಿ ಇದು ಕ್ಲೀನಾಗಿ. ಇಲ್ಲಿ ಸೂರ್ಯ ಇದ್ದಾನೆ. ಓಕೆ, ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ನಾನಿವಾಗ ಆವಾಗಲೇ ಏನು ಹೇಳಿದ್ದೆ ನಿಮಗೆ? ಈ ಸೂರ್ಯ ಇದ್ದಾನೆ, ಇಲ್ಲಿ ಭೂಮಿ ಇರ್ತಾನೆ. ಓಕೆ, ಇಲ್ಲಿ ಭೂಮಿ ಇರ್ತಾನೆ. ಇವರಿಬ್ಬರ ಮಧ್ಯ ಚಂದ್ರ ಬಂದಾಗ, ಓಕೆ, ಚಂದ್ರ ಬಂದಾಗ ಏನಂತ ಹೇಳಿದೆ ನಾನು ನಿಮಗೆ? ಈ ಆಕಾರಲ್ಲಿ, ಈ ಲೈನಲ್ಲಿ ಬಂದಾಗ ನಾನು ಏನಂತ ಹೇಳಿದೆ? ಸೂರ್ಯಗ್ರಹಣ ಅಂತ ಹೇಳಿದೆ. ಇವಾಗ ಚಂದ್ರಗ್ರಹಣ ಆಗಬೇಕಂದ್ರೆ ಏನು ಬರಬೇಕು? ಸೂರ್ಯ ಇದ್ದಲ್ಲೇ ಇರ್ತಾನೆ, ಸರಿನಾ? ಸೊ ಸೂರ್ಯ ಇದ್ದಲ್ಲೇ ಇರ್ತಾನೆ. ಬಟ್ ಇಲ್ಲಿ ಭೂಮಿ ಏನಾಗುತ್ತೆ ಅಂದರೆ ಭೂಮಿ ಮಧ್ಯ ಬರುತ್ತೆ. ಓಕೆ, ಭೂಮಿ ಮಧ್ಯ ಬರುತ್ತೆ. ಈ ಚಂದ್ರ ಹಿಂದಾಗ್ತಾನೆ. ಓಕೆ, ಚಂದ್ರ ಏನಿದಾನಲ್ವಾ ಹಿಂದಾಗ್ತಾನೆ, ಮೀನ್ಸ್ ಇಲ್ಲಿ ಬರ್ತಾನೆ. ಸೊ ಇವೆರಡು ಚೇಂಜ್ ಆಗ್ತವೆ. ಮೀನ್ಸು ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಆಗುತ್ತೆ ಅಮಾವಾಸ್ಯೆಯ ದಿನ. ಹಾಗೆ ಸೂರ್ಯ ಮತ್ತು ಈ ಚಂದ್ರನ ಮಧ್ಯ ಭೂಮಿ ಬಂದಾಗ ಚಂದ್ರಗ್ರಹಣ ಆಗುತ್ತೆ. ಸರಿನಾ? ಈ ಆರ್ಡ್ರಲ್ಲೇ ನೆನ್ಪಿಟ್ಕೊಳ್ಳಿ ನೀವು. ಓಕೆ, ಸೊ ಸೂರ್ಯ ಮತ್ತು ಇಲ್ಲಿ ಚಂದ್ರ, ಇಲ್ಲಿ ಭೂಮಿ, ಸರಿನಾ? ಸೊ ಈ ಲೈನಲ್ಲಿ, ಈ ಆರ್ಡ್ರಲ್ಲಿ ನಿಮ್ಗೆ ಇದ್ದಾಗ ಸೂರ್ಯಗ್ರಹಣ ಆಗುತ್ತೆ. ಹಾಗೆ ಭೂಮಿ ಮತ್ತು ಚಂದ್ರ ಈ ಆರ್ಡ್ರಲ್ಲಿ ಇದ್ದಾಗ ನಿಮಗೆ ಚಂದ್ರಗ್ರಹಣ ಉಂಟಾಗುತ್ತೆ. ಸರಿನಾ? ಸೊ ಫುಲ್ ಲಾಸ್ಟಿಗೆ ನಿಮಗೆ ಏನಾದರೂ, ಈ ಎಂಡಿಗೆ ನಿಮಗೆ ಏನಾದರೂ ಚಂದ್ರ ಇದ್ದರೆ ಚಂದ್ರಗ್ರಹಣ ಉಂಟಾಗುತ್ತೆ, ಈ ಎಂಡಲ್ಲಿ ನಿಮಗೆ ಏನಾದರೂ ಭೂಮಿ ಇದ್ದರೆ ಸೂರ್ಯಗ್ರಹಣ ಉಂಟಾಗುತ್ತೆ, ಸಿಂಪ್ಲಿ. ಬಟ್ ಸೂರ್ಯ ಮಾತ್ರ ಯಾವಾಗೂ ಚೇಂಜ್ ಆಗೋದಿಲ್ಲ, ಸೂರ್ಯ ಇದ್ದಲ್ಲೇ ಇರ್ತಾನೆ. ಬಟ್ ಅವನಿಗೂ ಕೂಡ ಒಂದು ಗ್ರಹಣ ಅಂತ ನಾವೇ ಇಟ್ಬಿಟ್ಟಿದ್ದೀವಿ ಹೆಸರು. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಸೊ ಇಲ್ಲಿ ಏನು ಸರಿಯಾದ ಉತ್ತರ ಆಗುತ್ತೆ? ಅರ್ತ್ ಕಮ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಮೂನ್ ಅಲ್ಲ, ಮೂನ್ ಕಮ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್. ಓಕೆ, ಈ ಮೂನ್ ಏನಿದೆ ಅಲ್ವಾ, ಈ ಚಂದ್ರ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಬರ್ತಾನೆ. ಓಕೆ, ಸೂರ್ಯ ಮತ್ತು ಭೂಮಿಯ ಮಧ್ಯೆ ಚಂದ್ರ ಬರ್ತಾನೆ, ಸರಿನಾ? ಇದು ಗೊತ್ತಿರಲಿ. ಸೊ ಇದಕ್ಕೆ ನಾವು ಸೂರ್ಯಗ್ರಹಣ ಅಂತ ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 22ನೇ ಪ್ರಶ್ನೆ ಏನಿದೆ ಅಂದರೆ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕೇಳಿದ್ದಾನೆ. ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂದರೆ ಇವಾಗ ಎಲೆಕ್ಟ್ರಿಕಲ್ ಕರೆಂಟ್ ಹರಿಯೋಕ್ಕೆ ಅತ್ಯಂತ ಒಳ್ಳೆಯ ವಾಹಕ ಯಾವುದು ಅಂತ. ಸೊ ಗ್ಲಾಸ್ ಒಂದು ಅವಾಹಕ, ಪೇಪರ್ ಇದೊಂದು ಅವಾಹಕ, ಕಾಪರ್ ಇದು ವಾಹಕವಾಗಿದೆ, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಕಾಪರ್ ಆಗುತ್ತೆ. ಸರಿನಾ? ಸೊ ಸ್ಟೀಲ್ ಅಂತ ಕೊಟ್ಟಿದ್ರೆ, ಸ್ಟೀಲು ಮತ್ತು ಕಾಪರು ಮತ್ತು ಕಬ್ಬಿಣ ಕೊಟ್ಟಿದ್ರೆ ಸೊ ಅಗೇನ್ ಕಾಪರೇ ಆಗ್ತಿತ್ತು. ಸರಿನಾ? ಯಾವುದು ಕೊಟ್ಟರು ನಿಮ್ಗೆ ಕಾಪರ್ ಆಗುತ್ತೆ. ಸೊ ಕಾಪರು ಮತ್ತು ನಿಮಗೆ ಬೆಳ್ಳಿ, ಸಿಲ್ವರ್ ಮತ್ತು ಬಂಗಾರ ಅಂತ ಕೊಟ್ಟಿದ್ರೆ ಅಲ್ಲಿ ನಿಮಗೆ ಬಂಗಾರ ಆಗ್ತಿತ್ತು. ಓಕೆ, ಗೋಲ್ಡ್ ಏನಿದೆ ಅಲ್ವಾ, ಗೋಲ್ಡು ಅತ್ಯಂತ ಹೆಚ್ಚು ವಾಹಕತೆಯನ್ನು ಹೊಂದಿರತಕ್ಕಂಥ ಒಂದು ಎಲೆಕ್ಟ್ರಿಸಿಟಿ ಕಂಡಕ್ಟರ್ ಆಗಿರ್ತಿತ್ತು. ಸರಿನಾ? ಗೊತ್ತಿರಲಿ ನಿಮಗೆ. ಬಟ್ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಕಾಪರ್ ಆಗುತ್ತೆ. ಹಾಗೆ ಅವಾಹಕ ಅಂದರೆ ಏನು? ಇನ್ಸುಲೇಷನ್ ಅಂತ ಕೇಳಿದ್ರೆ ಗುಡ್ ಇನ್ಸುಲೇಷನ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕೇಳಿದ್ರೆ ನಿಮಗೆ ಗುಡ್ ಇನ್ಸುಲೇಷನ್. ಓಕೆ, INSULATION. ಓಕೆ, INSULATION ಇನ್ಸುಲೇಷನ್, ಗುಡ್ ಇನ್ಸುಲೇಷನ್ ಅಂತ ಕೇಳಿದಾಗ ನಿಮಗೆ ಈ ಗ್ಲಾಸ್ ಆಗುತ್ತೆ ಅಥವಾ ಪೇಪರ್ ಆಗುತ್ತೆ. ಸರಿನಾ? ಪೇಪರು ಮತ್ತು ಗ್ಲಾಸು ಮತ್ತು ನಿಮ್ಮ ಮರದ ಕಟ್ಟಿಗೆ ಮತ್ತು ನಿಮ್ಮ ಪ್ಯಾರಗಾನ್ ಚಪ್ಪಲು ಇವೆಲ್ಲ ಏನಂದರೆ ನಿಮಗೆ ಇನ್ಸುಲೇಷನ್ ಆಗುತ್ತೆ. ಓಕೆ, ಗುಡ್ ಇನ್ಸುಲೇಟರ್ಗಳು ಇವೆಲ್ಲವೂ ಕೂಡ. ಆ್ಯಂಡ್ ದೆನ್ 23ನೇ ಪ್ರಶ್ನೆ ಏನಿದೆ ಅಂದರೆ ಬೆರಿ ಈಸ್ ಅ ಕಾಸ್ಡ್ ಡ್ಯೂ ಟು ಡೆಫಿಷಿಯನ್ಸಿ ಆಫ್ ವಿಚ್ ವಿಟಮಿನ್ ಅಂತ ಕೇಳಿದ್ದಾನೆ. ಸೊ ಯಾವ ವಿಟಮಿನ್ ಕೊರತೆಯಿಂದ ಏನೇನು ರೋಗ ಬರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು ಮೊದಲು. ಓಕೆ, ಸೊ ಈ ವಿಟಮಿನ್ ಎ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂದರೆ ನಿಮಗೆ ರೆಟಿನಾಲ್ ಅನ್ನುವ ರೋಗ ಬರುತ್ತೆ. ಓಕೆ, ಸೊ ಮೀನ್ಸ್ ರಾತ್ರಿ ಇರುಳು ಗುರುಡುತನ. ಓಕೆ, ರಾತ್ರಿಯಲ್ಲಿ ಕಣ್ಣು ಕಾಣಿಸಲ್ಲ. ಆ ಇರುಳು ಗುರುಡು ನಿಮಗೆ ಯಾವುದರಿಂದ ಬರುತ್ತೆ, ಯಾವ ಡೆಫಿಷಿಯನ್ಸಿಯಿಂದ ಬರುತ್ತೆ ಅಂದರೆ ವಿಟಮಿನ್ ಎ ಏನಾದರೂ ಕಡಿಮೆ ಆಗಿತ್ತು ಅಂದರೆ ನಿಮಗೆ ಬರುತ್ತೆ. ಆ್ಯಂಡ್ ದೆನ್ ಸ್ಕರ್ವಿ ಅನ್ನೋದು ವಿಟಮಿನ್ ಸಿ ಏನಾದರೂ ಕಡಿಮೆ ಆದರೆ ನಿಮಗೆ ಸ್ಕರ್ವಿ ರೋಗ ಬರುತ್ತೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ವಿಟಮಿನ್ ಬಿ ಇಂದ ಬೆರಿ ರೋಗ ಬರುತ್ತೆ. ಸರಿನಾ? ಸೊ ಇದಕ್ಕೆ ಜಸ್ಟ್ ಬಿ ಕೊಟ್ಟರೆ ನಿಮಗೆ ಹೇಗೆ B1 ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ B1 ಇಂದ ನಿಮಗೆ ಬೆರಿ ರೋಗ ಬರುತ್ತೆ. ಸರ್, ಈ ಬೆರಿ ರೋಗ ಹೋಗಬೇಕು ಅಂದರೆ ಏನು ಮಾಡಬೇಕು?
ರೇಷನ್ ಅಕ್ಕಿ. ಓಕೆ, ರೇಷನ್ ಅಕ್ಕಿ ಏನಿದಾವಲ್ಲ, ಪಾಲಿಷ್ ಮಾಡಲಾರ್ದಕ್ಕಿ, ಆ ಅಕ್ಕಿನೇ ತಿನ್ನಬೇಕು. ನೀವೇನಾದರೂ ಬಾಸುಮತಿ ರೈಸ್ ತಿಂತೀನಿ ನಾನು, ಫುಲ್ ಏನೋ ಪಾಲಿಷ್ ಆಗಿದ್ದ ರೈಸ್ ತಿಂತೀನಿ ಅಂದರೆ ಬೆರಿ ಬೆರಿ ರೋಗ ಜಾಸ್ತಿ ಬರುತ್ತೆ. ಬೆರಿ ಬೆರಿ ರೋಗ ಹೋಗಬೇಕು ಅಂದರೆ ನೀವು ರೇಷನ್ ಅಕ್ಕಿಯನ್ನು ತಿನ್ನಬೇಕು. ಓಕೆ, ರೇಷನ್ ಅಕ್ಕಿಯಲ್ಲಿ ನಿಮಗೆ ಬೇರೆ ಬೇರೆ ರೋಗ ಬರೋದಿಲ್ಲ. ಅದು ತಿಂದರೆ ನಿಮಗೆ ವಿಟಮಿನ್ ಬಿ ಸಿಗುತ್ತೆ ನಿಮಗೆ. ಸೊ ಅದಕ್ಕೆ ನಿಮ್ಗೆ ಏನು ಆಗುತ್ತೆ, ಈ ಬೇರೆ ಬೇರೆ ರೋಗ ಅನ್ನೋದು ಹೋಗಿಬಿಡುತ್ತೆ. ಸರಿನೇ ಗೊತ್ತಿರಲಿ ನಿಮಗೆ. ಸೊ ಈ ಮೊಳಕೈ ನೋವು, ಸೊಂಟ ನೋವು, ಮತ್ತು ಈ ಕುತ್ತಿಗೆ ನೋವು, ಈ ರೀತಿ ಎಲ್ಲ ಸಂದುಗಳಲ್ಲೆಲ್ಲ ನೋವು ಬರುತ್ತೆ. ಯಾಕೆ ಗೊತ್ತಾ? ಈ ವಿಟಮಿನ್ ಬಿ ಕೊರತೆಯಿಂದನೇ ಬರುತ್ತೆ. ಮೀನ್ಸ್ ಈ ಬೇರೆ ಬೇರೆ ರೋಗ ಬಂದರೆ ನಮಗೆ ಬರುತ್ತೆ ಅವೆಲ್ಲವೂ ಕೂಡ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಈ ಪಾಲಿಷ್ ಮಾಡಿದ ಅಕ್ಕಿಯನ್ನು ಬಿಡಬೇಕು, ನಾರ್ಮಲ್ ಆಗಿರೋ ಅಕ್ಕಿಯನ್ನು ತಿನ್ನಬೇಕು. ಸರಿನಾ? ಅನ್ನವನ್ನು ತಿನ್ನಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ATP ಈಸ್ ಅಂತ ಕೇಳಿದ್ದಾನೆ. ಸೊ ನಮ್ಮ ದೇಹದಲ್ಲಿ ನಡೆಯುತ್ತಿರುವ ಚಲಾವಣೆಯಲ್ಲಿರುವ ನಾಣ್ಯ ಯಾವುದು? ATP. ಸರಿನಾ? ಈ ATP ಎಲ್ಲಿ ಉತ್ಪಾದನೆ ಆಗುತ್ತೆ? ಮೈಟ್ರೋಕಾಂಡ್ರಿಯಾದಲ್ಲಿ ಉತ್ಪಾದನೆ ಆಗುತ್ತೆ. ಸರಿನಾ? ಸೊ ಹಾಗೆ ಈ ATPಯ ಫುಲ್ ಫಾರ್ಮ್ ಏನು? ಅಡಿನೋಸಿನ್ ಟ್ರೈಫಾಸ್ಫೇಟ್. ಯಾವುದು? ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಬರುತ್ತೆ. ಸರಿನಾ? ಅಡಿನೋಸಿನ್ ಟ್ರೈಫಾಸ್ಫೇಟ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 25ನೇ ಪ್ರಶ್ನೆ. ಡ್ಯಾಶ್ ಲಾ ವಾಸ್ ಪುಟ್ ಫೋರ್ತ್ ಬೈ ಎರ್ನೆಸ್ಟ್ ಹ್ಯಾಕಲ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಎರ್ನೆಸ್ಟ್ ಹ್ಯಾಕಲ್ನ 4ನೇ ಲಾ ಯಾವುದು, 4ನೇ ತತ್ವ ಯಾವುದು ಅಂತ ಕೇಳಿದ್ದಾನೆ. ಸರಿಯಾ? ಸೊ ಇದಕ್ಕೆ ಆಪ್ಷನ್ ಏನಿದೆ ಅಂದರೆ ಲಾ ಆಫ್ ಇನ್ಹೆರಿಟೆನ್ಸ್, ಲಾ ಆಫ್ ಬಯೋಜೆನಿಕ್ ಲಾ ಆಫ್ ಡೊಮಿನೆನ್ಸ್, ಲಾ ಆಫ್ ಸಗ್ರಿಗೇಷನ್ ಅಂತ ಹೇಳಿದ್ದಾನೆ. ಸರಿನಾ? ಸೊ ಯಾರ್ದು? ಈ ಎರ್ನೆಸ್ಟ್ ಹ್ಯಾಕಲ್ ಅವ್ರದ್ದು 4ನೇ ಲಾ ಯಾವುದು ಇದೆ ಅಂತ ಕೇಳಿದ್ರೆ ನಿಮಗೆ ದ ಲಾ ಆಫ್ ಬಯೋಜೆನಿಕ್ ಲಾ ಅಂತ ಕರಿತೀವಿ ನಾವು ಅದನ್ನು. ಓಕೆ, ದ ಬಯೋಜೆನಿಕ್ ಲಾ ಏನಿದೆ ಅಲ್ವಾ, ಇದು ಅವ್ರದ್ದು 4ನೇ ಲಾ ಆಗಿದೆ. ಯಾರ್ದು? ಎರ್ನೆಸ್ಟ್ ಹ್ಯಾಕಲ್ ಅವರ 4ನೇ ಲಾ ಯಾವುದು ಅಂದರೆ ನಿಮಗೆ ಬಯೋಜೆನಿಕ್ ಲಾ ಅನ್ನೋದು ಕಂಡು ಬರುತ್ತೆ. ಸರಿಯಾಗಿ ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಈಸ್ ಅಂತ ಕೇಳಿದ್ದಾನೆ. ಐಸ್ ಯಾವಾಗ ಕರಗ್ತದೆ, ಎಷ್ಟು ಡಿಗ್ರಿ ಅದಕ್ಕೆ ತಾಪಮಾನ ಇದ್ದಾಗ ಅದು ಕರಗ್ತದೆ ಅಂತ ಕೇಳಿದ್ದಾನೆ. ಸೊ 100 ಡಿಗ್ರಿ ಸೆಲ್ಸಿಯಸ್, ಆ್ಯಂಡ್ ಅದಾದ ನಂತರ 4 ಡಿಗ್ರಿ ಸೆಲ್ಸಿಯಸ್, ಆ್ಯಂಡ್ ದೆನ್ 0 ಡಿಗ್ರಿ ಸೆಲ್ಸಿಯಸ್ ಮತ್ತು 5 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾನೆ. ಸೊ ಐಸ್ ಕರಗೋದು ಯಾವಾಗ ಅಂದರೆ ನಿಮಗೆ 0 ಡಿಗ್ರಿ ಸೆಲ್ಸಿಯಸಲ್ಲಿ. ಓಕೆ, ಸೊ 0 ಡಿಗ್ರಿ ಸೆಲ್ಸಿಯಸಲ್ಲಿ ನಿಮಗೆ ಐಸ್ದು ಮೆಲ್ಟಿಂಗ್ ಪಾಯಿಂಟ್ ಇದೆ. ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾನೆ ಅಂದರೆ ಹಿಮೋಗ್ಲೋಬಿನ್ ಈಸ್ ಫೌಂಡ್ ಇನ್ ಅಂತ ಕೇಳಿದ್ದಾನೆ. ಹಿಮೋಗ್ಲೋಬಿನ್ ಎಲ್ಲಿ ಕಂಡು ಬರುತ್ತೆ? ವೇನ್ಸಲ್ಲಿ, ಯೂರಿನಲ್ಲಿ, ಏಡ್ಸಲ್ಲಿ ಮತ್ತು ಬ್ಲಡ್ಡಲ್ಲಿ ಅಂತ ಹೇಳಿದ್ದಾನೆ. ಹಿಮೋಗ್ಲೋಬಿನ್ ನಿಮಗೆ ಕಂಡುಬರೋದು ಎಲ್ಲಿ ಅಂದರೆ ಬ್ಲಡ್ಡಲ್ಲಿ ಕಂಡುಬರುತ್ತೆ. ಯಾವುದು? ಹಿಮೋಗ್ಲೋಬಿನ್ ನಿಮಗೆ ಕಂಡುಬರೋದು ಎಲ್ಲಿ ಅಂದರೆ ಬ್ಲಡ್ಡಲ್ಲಿ. ಸರಿನಾ? ಇದು ಗೊತ್ತಿರಲಿ. ಆ್ಯಂಡ್ ದೆನ್ 28ನೇ ಪ್ರಶ್ನೆ ಏನಿದೆ ಅಂದರೆ ದ ನ್ಯೂಕ್ಲಿಯಸ್ ಆಫ್ ಎನ್ ಎಟೋಮ್ ಕನ್ಸಿಸ್ಟ್ ಆಫ್ ಅಂತ ಕೇಳಿದ್ದಾನೆ. ಸೊ ನ್ಯೂಕ್ಲಿಯಸ್ ಏನು ಕಂಡುಬರುತ್ತೆ? ಇವಾಗ ಯಾವುದಾದ್ರೂ ಒಂದು ಎಟೋಮ್ ಇದೆ ಅಂದರೆ ಅಲ್ಲಿ ಸೆಂಟ್ರಲ್ಲಿ ನಿಮಗೆ ನ್ಯೂಕ್ಲಿಯಸ್ ಕಂಡುಬರುತ್ತೆ. ಈ ನ್ಯೂಕ್ಲಿಯಸ್ಸಲ್ಲಿ ನಿಮ್ಗೆ ಏನೇನು ಕಂಡುಬರುತ್ತೆ ಅಂದರೆ ಒಂದು ಪ್ರೋಟಾನು, ಹಾಗೆ ಇನ್ನೊಂದು ನ್ಯೂಟ್ರನ್ ಕಂಡುಬರುತ್ತೆ. ಓಕೆ, ಪೆನ್ ಅಂತ ಕಂಡುಬರುತ್ತೆ. ಪೆನ್ ಅಂತ ನೆನ್ಪಿಟ್ಕೊಳ್ಳಿ. ಸೆಂಟ್ರಲ್ಲಿ ಏನು ಕಂಡುಬರುತ್ತೆ? ಪೆನ್ ಕಂಡುಬರುತ್ತೆ. ಮೀನ್ಸು PEN ಹೀಗೆ ನೆನ್ಪಿಟ್ಕೊಂಡಿರ್ತೀರಾ? ಓಕೆ, ಈ ಎನ್ನು ಮಧ್ಯದಿಂದ ಕಿತ್ತಾಕ್ಬಿಟ್ಟಿದ್ದಾನೆ, ಜಸ್ಟ್ PN ಮಾತ್ರ ನೆನ್ಪಿಟ್ಕೊಳ್ಳಿ. ಓಕೆ, ಸೊ PN ಏನಿದೆ ಅಲ್ವಾ, ಇದು ಸೆಂಟ್ರಲ್ ಕಂಡುಬರುತ್ತೆ, ನ್ಯೂಕ್ಲಿಯಸಲ್ಲಿ ಕಂಡುಬರುತ್ತೆ. ಹಾಗೆ ಹೊರ ಕವಚದಲ್ಲಿ ಯಾವ್ದು ಕಂಡುಬರುತ್ತೆ ಅಂತ ಕೇಳ್ತಾನೆ? ಎಲೆಕ್ಟ್ರಾನ್ ಕಂಡುಬರುತ್ತೆ. ಸರಿನಾ? ಎಲೆಕ್ಟ್ರಾನು ಯಾವ ಚಾರ್ಜ್ ಹೊಂದಿದೆ ಅಂತ ಕೇಳ್ತಾನೆ? ನೆಗೆಟಿವ್ ಚಾರ್ಜ್ ಹೊಂದಿರುತ್ತೆ. ಈ ಪ್ರೋಟಾನು ಪಾಸಿಟಿವ್ ಚಾರ್ಜ್ ಹೊಂದಿರುತ್ತೆ. ಈ ನ್ಯೂಟ್ರಾನು ಏನು ಯಾವುದೂ ಚಾರ್ಜ್ ಹೊಂದಿರಲ್ಲ, ನ್ಯೂಟ್ರಲ್ ಆಗಿರುತ್ತೆ ಇದು. ಸರಿನಾ? ಇವು ಮೂರು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ನ್ಯೂಕ್ಲಿಯಸ್ ಆಫ್ ಎನ್ ಎಟೋಮ್ ಕನ್ಸಿಸ್ಟ್ ಆಫ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ಸ್. ಓಕೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ 29ನೇ ಪ್ರಶ್ನೆ ಏನಿದೆ ಅಂದರೆ ಅ ಮಿಕ್ಸ್ಚರ್ ಆಫ್ ಮೆಟಲ್ ಡಿಸಾಲ್ವ್ಡ್ ಇನ್ ಅ ಮರ್ಕ್ಯೂರಿ ಈಸ್ ನೌನ್ ಆ್ಯಸ್. ಆ ಒಂದು ಮಿಕ್ಸ್ಚರು ಯಾವುದಾದ್ರೂ ಒಂದು ಸಂಯುಕ್ತ ಮರ್ಕ್ಯೂರಿಯಲ್ಲಿ ಮಿಕ್ಸ್ ಮಾಡಿದಾಗ ಅದನ್ನು ನಾವು ಏನಂತ ಕರಿತೀವಿ? ಅಮಾಲ್ಗಮ್, ಅಲಾಯ್, ಮರ್ಕ್ಯೂರಿ ಸಾಲ್ಟ್, ಸೊಲ್ಯೂಷನ್ ಅಂತ ಕೊಟ್ಟಿದ್ದಾನೆ. ಸೊ ಮರ್ಕ್ಯೂರಿ ಜೊತೆ ಮಿಕ್ಸ್ ಮಾಡಿದಾಗ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಅಮಲ್ಗಮ್ ಅಂತ ಕರಿತೀವಿ. ಸರಿನಾ? ಅಮಲ್ಗಮ್ ಅಂತ ಕರಿತೀವಿ. ಸರಿನಾ? ಅಮಲ್ಗಮ್ ಏದ್ರ ಜೊತೆ ಅಂದರೆ ಆ ಮಿಕ್ಸ್ಚರ್ ಆಫ್ ಮೆಟಲ್ ಡಿಸಾಲ್ವ್ಡ್ ಇನ್ ಮರ್ಕ್ಯೂರಿ ಈಸ್ ನೌನ್ ಆ್ಯಸ್ ಅಮಲ್ಗಮ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 30ನೇ ಪ್ರಶ್ನೆ ಏನಿದೆ ಅಂದರೆ ದ ಫಾರ್ಮುಲಾ ಆಫ್ ಅಮೋನಿಯಂ ಕ್ಲೋರೈಡ್ ಅಂತ ಹೇಳಿದ್ದಾನೆ. ಸೊ ಅಮೋನಿಯಂ ಕ್ಲೋರೈಡ್ ಫಾರ್ಮುಲಾ ಯಾವುದು ಅಂದರೆ NH4Cl ಅಂತ ಬರುತ್ತೆ. NH4Cl ಅಂತ. ಸರಿನಾ? ಸೊ NH4Cl ಅನ್ನೋದು ನಿಮಗೆ ಅಮೋನಿಯಂ ಕ್ಲೋರೈಡ್ದು ಸರಿಯಾದ ಸೂತ್ರವಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಸ್ಟಿಂಗ್ ಆಫ್ ಐರನ್ ಈಸ್ ಅಂತ ಕೇಳಿದ್ದಾನೆ. ಸೊ ಏನು ನಿಮಗೆ ಈ ಕಬ್ಬಿಣ ತುಕ್ಕು ಹಿಡಿತಲ್ವಾ, ಅದು ಏನದು? ಫಿಸಿಕಲ್ ಚೇಂಜ್, ಕೆಮಿಕಲ್ ಚೇಂಜ್, ಬಯೋಕೆಮಿಕಲ್ ಚೇಂಜ್ ಮತ್ತು ಎಲೆಕ್ಟ್ರೋಕೆಮಿಕಲ್ ಚೇಂಜ್ ಅಂತ. ಸೊ ನಿಮಗೆ ಈ ಚೇಂಜಸ್ಗಳಲ್ಲಿ 2 ಚೇಂಜಸ್ ಬರುತ್ತೆ. ಒಂದು ಫಿಸಿಕಲ್ ಚೇಂಜು, ಇನ್ನೊಂದು ಕೆಮಿಕಲ್ ಚೇಂಜು. ಹೇಗೆ? ಇವಾಗ ಏನಾದರೂ ಒಂದು ಚೇಂಜ್ ಆಯಿತು, ಅದು ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟ್ಗೆ ಚೇಂಜ್ ಆಯಿತು, ಬಟ್ ಅದು ರಿವರ್ಸ್ ಮಾಡೋಕ್ಕೆ ಬರ್ತಿತ್ತು ಅಂದರೆ, ಓಕೆ, ಅದು ರಿವರ್ಸ್ ಇದ್ದಂಗೆ ಮಾಡ್ಲಿಕ್ಕೆ ಬರ್ತಿತ್ತು ಅಂದರೆ ಅದಕ್ಕೆ ನಾವು ಏನಂತ ಕರಿತೀವಿ? ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಬಟ್ ಅದು ಇದ್ದಂಗೆ ಆಗಲ್ಲ, ಬೇರೆ ಹೆಂಗೆಂಗೋ ಆಗ್ತಿತ್ತು ಅದು ಅಂತ ಕೇಳಿದ್ರೆ ಅದಕ್ಕೆ ನಾವೇನಂತ ಕೇಳ್ತೀವಿ? ಈ ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಸೊ ಈ ಐರನ್ ಏನಾದರೂ ತುಕ್ಕು ಹಿಡಿತಂದರೆ ಮೊದಲು ಇದ್ದಂಗೆ ಇರುತ್ತಾ? ಇಲ್ಲ, ಎಲ್ಲ ಕೂಡ ತುಕ್ಕು ಹಿಡಿದು ಹಾಳಾಗಿ ಹೋಗಿಬಿಡುತ್ತೆ. ಸೊ ಅದು ಏನಾಗುತ್ತೆ ಅಂದರೆ ಕೆಮಿಕಲ್ ಚೇಂಜ್ ಆಗುತ್ತೆ. ಇವಾಗ ನೀವು ಸಕ್ಕರೆಯನ್ನು, ಓಕೆ, ಈ ಶುಗರನ್ನು ನೀವು ವಾಟ್ರಲ್ಲಿ ಹಾಕಿ ಮಿಕ್ಸ್ ಮಾಡಿ, ಅದು ಏನಾಗುತ್ತೆ? ಫಿಸಿಕಲ್ ಚೇಂಜ್ ಆಗುತ್ತೆ. ಯಾಕೆ ಸರ್ ಫಿಸಿಕಲ್ ಚೇಂಜ್ ಆಗುತ್ತೆ? ನೀವು ಮತ್ತೆ ಅದನ್ನು ನೀರನ್ನು ಕಾಸಿದಾಗ ಈ ಸಕ್ಕರೆ ನಿಮಗೆ ಕೆಳಗಡೆ ಉಳ್ಕೊಂಡಿರುತ್ತೆ. ಮೀನ್ಸ್ ಸಕ್ಕರೆ ನಿಮಗೆ ರಿಟರ್ನ್ ಪಡಿಬಹುದು.
ಸೊ ಅದಕ್ಕೆ ಇದು ಏನಾಗುತ್ತೆ, ಫಿಸಿಕಲ್ ಚೇಂಜ್ ಆಗುತ್ತೆ. ಹಾಗೆ ಒಂದು ಪೇಪರನ್ನು ನಾವು ಸುಟ್ಟಾಗ ಅದು ಕೆಮಿಕಲ್ ಚೇಂಜ್ ಆಗುತ್ತೆ. ಯಾಕೆ ಬೂದಿಯಾಗಿ ಹೋಗ್ಬಿಡುತ್ತೆ, ಹೊಳ್ಳಿ ರಿಟರ್ನ್ ಅದನ್ನು ಮಾಡೋಕ್ಕೆ ಬರೋದಿಲ್ಲ. ಆ್ಯಂಡ್ ದೆನ್ ಒಂದು ಮರ ಇದೆ, ಮರವನ್ನು ಚಿಕ್ಕದಾಗಿ ನಾವು ಕಡ್ದಾಗ ಅದು ಕೂಡ ಫಿಸಿಕಲ್ ಚೇಂಜೇ. ಮತ್ತು ನೀವು ಮರದ ರೀತಿ ಶೇಪ್ ಮಾಡಿ ಇಡ್ಬೋದು ಅದಕ್ಕೆ, ಸರಿನಾ. ಬಟ್ ಅದನ್ನು ನೀವು ಸುಟ್ಟಿಲ್ಲ ಅಲ್ವಾ ಇನ್ನೂ, ಸೊ ಅದಕ್ಕೆ ಏನಾಗುತ್ತೆ, ಅದು ಕೂಡ ಫಿಸಿಕಲ್ ಚೇಂಜ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪೆನ್ಸಿಲಿನ್ ಈಸ್ ಅಂತ ಕೊಟ್ಟಿದ್ದಾನೆ. ಪೆನ್ಸಿಲಿನ್ ಅನ್ನೋದು ಏನದೊಂದು ಆ್ಯಂಟಿಬಯೋಟಿಕ್, ಫ್ಯಾಟ್ ಮತ್ತು ಎಂಜೈಮ್ಸ್ ಮತ್ತು ಪ್ರೋಟೀನ್ಸ್ ಅಂತ ಹೇಳಿದ್ದಾನೆ. ಸೊ ಈ ಪೆನ್ಸಿಲಿನ್ ಅನ್ನೋದು ಏನಿದೆ ಅಂದರೆ ಇದೊಂದು ಆ್ಯಂಟಿಬಯೋಟಿಕ್ ಆಗಿದೆ, ಸರಿನಾ. ಸೊ ಪೆನ್ಸಿಲಿನ್ ಈಸ್ ಆ್ಯನ್ ಆ್ಯಂಟಿಬಯೋಟಿಕ್, ಸರಿನಾ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ 33ನೇ ಪ್ರಶ್ನೆ ಏನಿದೆ ಅಂದರೆ ದ ಮೇಲ್ ಆ್ಯಂಡ್ ಫಿಮೇಲ್ ಜೀನ್ಸ್ ಇನ್ ದ ಫ್ಲವರ್ ಆರ್ ಕಾಲ್ಡ್ ಓವಾ ಆ್ಯಂಡ್ ಪೊಲೆನ್ ಗ್ರೇನ್ಸ್. ಓಕೆ, ಓವಾ ಮತ್ತು ಪೊಲೆನ್ ಗ್ರೇನ್ಸ್ ಅಂತ ಕರಿತೀವಿ. ಯಾವುದನ್ನು ನಾವು ಒಂದು ಫ್ಲವರಲ್ಲಿ ಮೇಲ್ ಮತ್ತು ಫಿಮೇಲ್ ಜೀನ್ಸನ್ನು ನಾವು ಏನಂತ ಕರಿತೀವಿ ಅಂದರೆ ಓವಾ ಮತ್ತು ಪೊಲೆನ್ ಗ್ರೇನ್ಸ್ ಅಂತ ಕರಿತೀವಿ, ಸರಿನಾ. ಓವರಿ ಮತ್ತು ಪೊಲೆನ್ ಗ್ರೇನ್ಸ್ ಅಂತ ಕರಿತೀವಿ, ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ 34ನೇ ಪ್ರಶ್ನೆ ಡ್ಯಾಶ್ ಈಸ್ ದ ಫಂಡಮೆಂಟಲ್ ಪಾರ್ಟಿಕಲ್ ದ್ಯಾಟ್ ಕನ್ಸ್ಟಿಟ್ಸ್ ಆ್ಯನ್ ಎಟಮ್ ಅದರ್ ದೆನ್ ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ನ್ಯೂರಾನ್ ಅಂತ ಕೊಟ್ಟಿದ್ದಾನೆ. ಬಟ್ ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಇದನ್ನು ನಾನು ಆಮೇಲೆ ಕ್ಲಿಯರ್ ಮಾಡ್ತೀನಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 35ನೇ ಪ್ರಶ್ನೆ ಡ್ಯಾಶ್ ಈಸ್ ನಾಟ್ ಅ ಕಂಪೌಂಡ್ ಅಂತ ಕೊಟ್ಟಿದ್ದಾನೆ. ಯಾವುದೊಂದು ಸಂಯುಕ್ತವಲ್ಲ, ಏರ್, ಸ್ಟೀಲ್, ಬ್ರಾಸ್ ಮತ್ತು ವಾಟರ್ ಅಂತ ಕೊಟ್ಟಿದ್ದಾನೆ. ವಾಟರ್ ಇದೊಂದು ಕೂಡ ಸಂಯುಕ್ತವಾಗಿದೆ ನಿಮಗೆ, ಸ್ಟೀಲ್ ಕೂಡ ಒಂದು ಸಂಯುಕ್ತವಾಗಿದೆ, ಬ್ರಾಸ್ ಕೂಡ ಒಂದು ಸಂಯುಕ್ತವಾಗಿದೆ. ಗಾಳಿ ಅನ್ನೋದು ಸಂಯುಕ್ತವಾಗಿಲ್ಲ. ಓಕೆ, ಗಾಳಿ ಅನ್ನೋದು ಒಂದು ಸಂಯುಕ್ತವಾಗಿಲ್ಲ, ಗಾಳಿ ಅನ್ನೋದು ಒಂದು ಕಂಪೌಂಡ್ ಆಗಿಲ್ಲ, ಸರಿನಾ, ಇದು ಗೊತ್ತಿರಲಿ ನಿಮಗೆ. ಏರ್ ಈಸ್ ನಾಟ್ ಆನ್ ಅ ಕಂಪೌಂಡ್. ಓಕೆ, ಏರ್ ಈಸ್ ನಾಟ್ ಅ ಕಂಪೌಂಡ್, ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 36ನೇ ಪ್ರಶ್ನೆ, ಇವಾಗ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಬಂತು. ಓಕೆ, ಮ್ಯಾಥಮೆಟಿಕ್ಸ್ ಸೆಕ್ಷನ್ ಸೊ ಈಸಿ ಇದ್ದಾವೆ. ಸೊ ನೀವು ಏನಿಲ್ಲ 32 ಮಾರ್ಕ್ಸಲ್ಲಿ ಈ 32 ಮಾರ್ಕ್ಸ್ ನೀವೇನಿದೆ ಗೊತ್ತಾ, ಜಸ್ಟ್ ನೀವು ಮ್ಯಾಥ್ಸಿಂದ ಮಾತ್ರ ತರಬಹುದು, ಅಷ್ಟು ಈಸಿ ಇರ್ತವೆ ಕ್ವಶನ್ಗಳು. ಓಕೆ, ಸೊ ನೋಡೋಣ ಯಾವುದು ಕ್ವಶನ್ ಇದ್ದಾವೆ ಅಂತ. ಓಕೆ, ದ ವ್ಯಾಲ್ಯೂ ಆಫ್ 2 - 2 ಈಸ್. ಓಕೆ, 2 ಬ್ರ್ಯಾಕೆಟ್ -2 ಇದೆ. ಓಕೆ, 2 ಇದೆ, ಬ್ರ್ಯಾಕೆಟ್ ಮೈನಸ್ ಇದೆ, ಬ್ರ್ಯಾಕೆಟಲ್ಲಿ 2 ಇದೆ. ಈ ಬ್ರ್ಯಾಕೆಟಲ್ಲಿರೋದನ್ನು ಮೊದಲು ಹೊರಗೆ ತೆಗಿಬೇಕು, 2 ಮೈನಸ್ ಅಷ್ಟೇ ಇರಬೇಕು. ಬ್ರ್ಯಾಕೆಟಲ್ಲಿರೋ ಹೊರಗೆ ತೆಗೆದ್ರೆ 2ನೇ ಆಗುತ್ತೆ. 2 - 2 ಎಷ್ಟು? 0. ಸೊ ಆನ್ಸರ್ 0. ಈಸಿ ಪ್ರಶ್ನೆ, LKG UKG ಹುಡುಗರಿಗೆ ಮಾಡ್ತಾರೆ ಇದನ್ನು. ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇಫ್ 2 ಆ್ಯಂಗಲ್ಸ್ ಆಫ್ ಅ ಟ್ರಯಾಂಗಲ್ ಆರ್ 30 and 1 and 5 ದೆನ್ ದ ಥರ್ಡ್ ಆ್ಯಂಗಲ್ ವಿಲ್ ಬಿ ಅಂತ ಕೇಳಿದ್ದಾನೆ. ಸೊ ನಿಮಗೆ ಗೊತ್ತೇ ಇರುತ್ತೆ, ಏನು ಗೊತ್ತಿರುತ್ತೆ, ಹಿಂಗೊಂದು ಟ್ರಯಾಂಗಲ್ ಇದೆ ಅಂದರೆ ಈ ಟ್ರಯಾಂಗಲ್ಲಿ ಈ 3 ಆ್ಯಂಗಲ್ ಸೇರಿಸಿದ್ರೆ ಎಷ್ಟಾಗುತ್ತೆ, 180 ಡಿಗ್ರಿ ಆಗುತ್ತೆ. 180 ಡಿಗ್ರಿನೇ ಆಗಬೇಕು, ಸರಿನಾ. ಸೊ ಇದೇನಾದರೂ 90 ಆಗಿದ್ದರೆ ಇವೆರಡು ಕೂಡ 45 ಆಗಿರ್ತವೆ. ಅಥವಾ ಇದೊಂದು 50 ಆಗಿರುತ್ತೆ, ಇದು 30 ಆಗಿರುತ್ತೆ, ಸರಿನಾ. ಯಾಕಂದರೆ 90 ಇದೆ, ಟೋಟಲಿ 180 ಆಗಬೇಕು. ಸೊ 180 ಆಗಬೇಕಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾನೆ, ಒಂದು ಆ್ಯಂಗಲು 30 ಇದೆ ಅಂತೆ. ಓಕೆ, ಒಂದು ಆ್ಯಂಗಲ್ 30 ಇದೆ ಅಂತೆ, ಇನ್ನೊಂದು ಆ್ಯಂಗಲು 105 ಇದೆ ಅಂತೆ, ಸರಿನಾ. ಸೊ ಇದು ಉಳಿದದ್ದು ಯಾವುದಲ್ಲಿ ಆ್ಯಂಗಲು ಎಷ್ಟಿದೆ ಅಂತ ಕೇಳಿದ್ದಾನೆ. ಸೊ 105 30 ಕೂಡಿಸ್ಕೊಂಡ್ಬಿಡ್ಬೇಕು ಮೊದಲು. 105 30 ಎಷ್ಟಾಗುತ್ತೆ, 5ಕ್ಕೆ 5 3ಕ್ಕೆ 3 1. ಈ 180ರಲ್ಲಿ 35 ಕಳೀರಿ. ಓಕೆ, 35 ಕಳೀರಿ ಎಷ್ಟು ಬರುತ್ತೆ, 10ರಲ್ಲಿ 5 ಕಳೆದ್ರೆ 5, 10ರಲ್ಲಿ 5 ಕಳೆದ್ರೆ 5, 1 0 ಕೈಲ. ಅಂದರೆ 8ರಲ್ಲಿ 4 ಕಳೆದ್ರೆ 4 1 45 ಡಿಗ್ರಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ 135ರಲ್ಲಿ 180ರಲ್ಲಿ 135 ಕಳೆದ್ರೆ ಎಷ್ಟು ಉಳಿಯುತ್ತೆ ನಿಮಗೆ, 45 ಉಳಿಯುತ್ತೆ. ಸೊ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಬಿ 45 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರಬೇಕು, ಒಂದು ಟ್ರಯಾಂಗಲಲ್ಲಿ ಟೋಟಲ್ ಎಲ್ಲ ಆ್ಯಂಗಲ್ಗಳು ಅದರದ್ದು ಮೊತ್ತ ಎಷ್ಟಿರುತ್ತೆ ಅಂದರೆ 180 ಡಿಗ್ರಿ ಇರುತ್ತೆ, ಸರಿನಾ. ಸೊ 105 ಮತ್ತು 30 ಅವನೇ ಕೊಟ್ಟಿದ್ದಾನೆ, ಉಳಿದು ಒಂದು ಕಂಡು ಹಿಡಿಬೇಕಾಗಿತ್ತು. ಅದಕ್ಕೆ ನಾವು 2 ಕೂಡಿಸ್ಕೊಂಡು 180ರಲ್ಲಿ ಮೈನಸ್ ಮಾಡಿದ್ವಿ, ಸಿಂಪಲ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 7/9 ಆಫ್ 45 ಅಂತ ಕೇಳಿದ್ದಾನೆ. ಸೊ ಏನಿಲ್ಲ 45 ಹಾಕೋಬೇಕು, ಸರಿನಾ. ಸೊ ಅದಾನಂತರ ಇಂಟು ಹಾಕೋಬೇಕು, 7/9 ಅಂತ ಹಾಕೋಬೇಕು. ಓಕೆ, 9 1 9 5 45 ತಾನೆ. ಸೊ 7 5 ಎಷ್ಟು, 7 5 35, ಸರಿನಾ. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 35 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ಈ 39ನೇ ಪ್ರಶ್ನೆ ನಾವು ಒಂದು ಸ್ಕಿಪ್ ಮಾಡ್ತೀನಿ, ಯಾಕೆ ಅಂದರೆ ಇದನ್ನು ಫುಲ್ ಇಲ್ಲೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಓಕೆ, ಅದು ಪಾಯಿಂಟಲ್ಲಿ ಕೊಟ್ಟಿದ್ದಾನೆ, ಸೊ ಅದಕ್ಕೆ ಅದನ್ನು ಕೆಳಗಡೆ ಹೇಳಿರ್ತೀನಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ 40ನೇ ಪ್ರಶ್ನೆ ಏನಿದೆ ಅಂದರೆ ಫೈಂಡ್ ದ ಏರಿಯಾ ಆಫ್ ಪ್ಲೇ ಗ್ರೌಂಡ್ ಆಫ್ 300 ಮೀಟರ್ ಲೆಂತ್ ಆ್ಯಂಡ್ 200 ಮೀಟರ್ ಬ್ರೆಡ್ತ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಒಂದು ಪ್ಲೇ ಗ್ರೌಂಡ್ ಇದೆ. ಓಕೆ, ಇಷ್ಟೊಂದು ಪ್ಲೇ ಗ್ರೌಂಡ್ ಇದೆ, ಅದರದ್ದು ಲೆಂತ್ ಎಷ್ಟಿದೆ ಅಂದರೆ 300 ಮೀಟರ್ ಇದೆ ಅಂತೆ. ಹಾಗೆ ಅದರದ್ದು ಬ್ರೀಡ್ತ್ ಎಷ್ಟಿದೆ ಅಂದರೆ 200 ಮೀಟರ್ ಇದೆ ಅಂತೆ. ಟೋಟಲ್ ಅದರದ್ದು ಎಷ್ಟು ಚದರ ಕಿಲೋಮೀಟರ್ ಇದೆ. ಓಕೆ, ಇದೆಲ್ಲ ವಿಸ್ತೀರ್ಣ ಎಷ್ಟಿದೆ ಅಂತ ಕೇಳಿದಾನೆ ಅದರಲ್ಲಿ, ಸೆಂಟ್ರಲ್ಲಿರೋ ವಿಸ್ತೀರ್ಣ. ಓಕೆ, ಸೊ ವಿಸ್ತೀರ್ಣ ಕೊಟ್ಟರೆ ಏನಿಲ್ಲ, ಇವಾಗ 300 ಇಂಟು 200 ಮಾಡಿಬಿಡಬೇಕು, ಸಿಂಪಲಾಗಿ ಆನ್ಸರ್ ಬರುತ್ತೆ. 3 ಎಡ್ಲೆ ಎಷ್ಟು 6, ಎಷ್ಟು 0 ಇದ್ದಾವೆ, 2 0, ಈ ಕಡೆಯಿಂದ 2 0, 4 0, 1 2 3 4 ಮೀನ್ಸ್ ಎಷ್ಟು 60,000 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, 60,000 ಮೀಟರ್ ಸ್ಕ್ವೇರ್ ಅನ್ನೋದು ಆ ಪ್ಲೇ ಗ್ರೌಂಡ್ನ ಒಂದು
ಅಳತೆ ಆಗಿರ್ತದೆ ಸರಿನಾ, ಅದರದ್ದು ಏರಿಯಾ ಆಗಿರ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇಫ್ 8 men ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 15 days ದೆನ್ ಇನ್ ಹೌ ಮೆನಿ ಡೇಸ್ ಕುಡ್ ಬಿ ಮೆನ್ ಡೂ ದ ಸೇಮ್ ವರ್ಕ್ ಅಂತ ಕೇಳಿದ್ದಾನೆ ಸರಿನಾ. ಸೊ ಏನಂತ ಕೊಟ್ಟಿದ್ದಾನೆ, 8 ಜನ 15 ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ, ಸಮ್ ಅಮೌಂಟ್ ಎಷ್ಟೋ ಕೆಲಸ ಮಾಡ್ತಾರೆ. ಸೊ ಇದನ್ನು 20 ವ್ಯಕ್ತಿಗಳು ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾನೆ. ಏನಿಲ್ಲ, ಆ ಕ್ವಶನ್ ಮಾರ್ಕನ್ನು ಅಲ್ಲೇ ಬಿಟ್ಬಿಡಿ, 20 ಏನಿದೆ ಅಲ್ವಾ, 20 ಇಲ್ಲಿ ತೆಳಗಡೆ ತಂದು ಹಾಕಿಬಿಡಿ. ಸೊ 5 3 15, 5 4 20, 4 1 4 2 3 2 ಎಷ್ಟು 6. ಸೊ 6 ಅನ್ನೋದು ಸರಿಯಾದ ಉತ್ತರ. 6 ದಿನಗಳಲ್ಲಿ ಆ ಅಷ್ಟು ಜನ ಏನು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಸೊ 6 ಅನ್ನೋದು ಆಪ್ಷನಲ್ಲಿದೆಯಾ, 7 ಇದೆ ಇದು ಅಲ್ಲ, 8 ಇದೆ ಇದು ಅಲ್ಲ, 10 ಇದೆ ಇದು ಅಲ್ಲ. ಸೊ ಸರಿಯಾದ ಉತ್ತರ ನನ್ ಆಫ್ ದೀಸ್, ಯಾಕಂದರೆ 6 ಅದಕ್ಕೆ ಸರಿಯಾದ ಉತ್ತರ ಬರುತ್ತೆ. ಸೊ ಅದಕ್ಕೆ ನನ್ ಆಫ್ ದೀಸ್ ಅಂತ ಹಾಕೋಬೇಕಾಗುತ್ತೆ ಸರಿನಾ. ಸೊ ಇದು ಜನ ದಿನ ಗಂಟೆ ಅನ್ನೋದು ಬರುತ್ತೆ, ಇದು ಆ ಕಾನ್ಸೆಪ್ಟಲ್ಲಿ ಕೇಳಿರೋ ಪ್ರಶ್ನೆ ಇದು. ಸೊ ಜನ ಇಂಟು ದಿನ ಇಂಟು ಗಂಟೆ ಕೊಟ್ಟಿರಲಿಲ್ವಾ, ಸೊ ಅದಕ್ಕೆ ನಾನು ಗಂಟೆ ಹಾಕೊಳ್ಳಿಲ್ಲ ಇವಾಗಲೇ. ಸೊ ಅಷ್ಟೇ ಬಿಡೋದು. ಮುಂದೆ ಜನ ದಿನ ಗಂಟೆ ಅಂತ ಬರ್ಕೊಳ್ಳೋದು. ಓಕೆ, ಸೊ ಯಾವ್ದು ಕೊಟ್ಟಿರ್ತಾನೆ ಅದು ಬರ್ಕೊಳ್ಳೋದು, ಯಾವ್ದು ಕೊಟ್ಟಿರಲ್ಲ ಅದು ಎಕ್ಸ್ ಅಂತ ತಿಳ್ಕೊಂಡು ಈ ಕಡೆ ಹಾಕ್ಕೊಂಡು ಕೆಳಗಡೆ ಹಾಕ್ಕೊಂಡು ಆನ್ಸರ್ ಬಿಡಿಸ್ಬಿಡ್ಬೇಕು ಅಷ್ಟೇ. ಈ ಕಡೆದು ಏನಾದರೂ ಕೊಟ್ಟಿರಲಿಲ್ವಾ, ಈ ಕಡೆ ಹಾಕೊಳ್ಳೋದು ಬಿಡಿಸ್ಬಿಡೋದು ಅಷ್ಟೇ ಸಿಂಪಲಿ. ಓಕೆ, ಜನ ಇಂಟು ದಿನ ಇಂಟು ಗಂಟೆ, ಜನ ಈಕ್ವಲ್ಸ್ ಜನ ಇಂಟು ದಿನ ಇಂಟು ಗಂಟೆ, ಸಿಂಪಲ್ ಇಷ್ಟೇ ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಾಟ್ ಈಸ್ ದ ಫ್ರ್ಯಾಕ್ಷನಲ್ ವ್ಯಾಲ್ಯೂ ಆಫ್ 4.21 ಅಂತ ಕೇಳಿದ್ದಾನೆ ಸರಿನಾ. 4.21 ಫ್ರ್ಯಾಕ್ಷನಲ್ ವ್ಯಾಲ್ಯೂ ಎಷ್ಟು ಬರುತ್ತೆ. ಓಕೆ, 2 ಎಷ್ಟರ ನಂತರ ಇದು ಪಾಯಿಂಟ್ ಇದೆ, 1 2 ಆದ ನಂತರ ಪಾಯಿಂಟ್ ಇದೆ ಅಲ್ವಾ. ಸೊ ಡಿವೈಡೆಡ್ ಹಾಕಬೇಕು, 1 ಬರೀಬೇಕು, 2 0 ಕೊಟ್ಟು ಬಿಡ್ಬೇಕು ಅಷ್ಟೇ. 421 ಡಿವೈಡೆಡ್ ಬೈ 100. ಓಕೆ, ಇಲ್ಲಿ 2 ಆದ ನಂತರ ಪಾಯಿಂಟ್ ಇತ್ತು ಅಂದರೆ 2ಕಿಂತ ಓದಬೇಕು, ಏನು ಬಲಕ್ಕಿಂದ ಓದಬೇಕು. ಓಕೆ, ರೈಟ್ ಸೈಡಿಂದ 2 ಅಂಕಿಗಳಾದ ನಂತರ ಇದು ಪಾಯಿಂಟ್ ಇದೆ ಅಲ್ವಾ. ಸೊ ಅದಕ್ಕೆ ನಾವೇನು ಮಾಡಬೇಕು, 2 0 ಹಾಕಬೇಕು. ಲೆಫ್ಟಿಂದ ನೋಡಬಾರ್ದು, ರೈಟಿಂದನೇ ನೋಡಬೇಕು ಸರಿನಾ, ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ನಿಮಗೆ ಫೈಂಡ್ ದ ವ್ಯಾಲ್ಯೂ ಆಫ್ 1/2 ಪ್ಲಸ್ 1/4 ಅಂತ ಕೇಳಿದ್ದಾನೆ ಸರಿನಾ. 1/2 ಮತ್ತು 1/4ದು ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ. ಸೊ ಏನಿಲ್ಲ, 3/4 ಆಗುತ್ತೆ. ಹೇಗೆ ಸರ್ 3/4 ಅಂತ ಹೇಳ್ತೀರಾ, ಸಿಂಪಲಾಗಿ ಹೇಳ ನಿಮಗೆ. ಓಕೆ, 1/2 ಅಂದರೆ ಎಷ್ಟು, 1/2 ಅಂದರೆ 50% ಇಸ್ತಾನೆ. ಅದಾದರೆ 1/4 ಅಂದರೆ ಎಷ್ಟು, 25% ಇಸ್ತಾನೆ. ಸೊ 25% 50% ಎಷ್ಟಾಗುತ್ತೆ, 75%. ಸೊ 75 ನಾವು ಬೇರೆ ಒಂದು ಲ್ಯಾಂಗ್ವೇಜಲ್ಲಿ ಬರೆದ್ರೆ ಹೇಗೆ ಬರಿತೀವಿ, 3/4 ಅಂತ ಬರಿತೀವಿ, ಸೇಮ್ ತಾನೆ. ಸೊ 3/4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸಿಂಪಲ್ ಆನ್ಸರು. ಅಥವಾ ನೀವು ಹೀಗೂ ಕೂಡ ಮಾಡ್ಬೋದು, ಏನಿಲ್ಲ 1/2 ಬರ್ಕೊಂಡು ಪ್ಲಸ್ ಹಾಕೊಂಡು 1/4 ಮಾಡ್ಕೊಂಡು ಇದ್ರದ್ದು ಲಸ ತಗೊಂಡು ಅದು ಮೇಲ್ಗಡೆ ನೀವು ಆನ್ಸರ್ ಮಾಡಿ ಇಡ್ಬೋದು ಸರಿನಾ. ಸೊ ಸಿಂಪಲಾಗಿ ಅದು ಕೂಡ ನಿಮ್ಗೆ ಆನ್ಸರ್ ಬರುತ್ತೆ. ಬಟ್ ನಾನು ಸಿಂಪಲಾಗಿ ಮಾಡಿದೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 0.0036 ಅಂತ ಕೇಳಿದ್ದಾನೆ ಸರ್. ಇದೇನು 0.0036 ಇದೆ, ಇದು ಪಾಯಿಂಟಲ್ಲಿ ಇರೋದೆಲ್ಲ ನಮಗೆ ಗೊತ್ತಾಗೋದಿಲ್ಲ, ಬರೋದಿಲ್ಲ. ಸಿಂಪಲಾಗಿ ನಿಮ್ಗೊಂದು ಟ್ರಿಕ್ ಹೇಳ, ನಿಮಗೆ ಇಲ್ಲಿ ಲಾಸ್ಟ್ ನಂಬರ್ ನೋಡಿ, ಲಾಸ್ಟ್ 1 2 3 ಅಂಕಿ ಇರ್ತವೆ ಅಲ್ಲಿ ತಾನೆ. 36 ಇದೆ ಅಲ್ವಾ, 36 ಯಾವುದ್ರದ್ದು ರೂಟ್ ಆಗುತ್ತೆ ರೀ. ಓಕೆ, ಇದರ ರೂಟ್ ಯಾವುದಾಗುತ್ತೆ, 6 ಸಿಗುತ್ತೆ. 6 × 6 ಯಾವುದು, 6ರ ವರ್ಗಮೂಲ ಯಾವುದು, 36 ತಾನೆ. ಸೊ 6 ಇದೆ ಇಲ್ಲಿ, ಹಾಕೋಕ್ಕಾಗುತ್ತಾ, ಇಲ್ಲ. ಅಲ್ಲಿ ಏನಾದರೂ 36 ಕೊಟ್ಟಿದ್ರೆ 6 ಅಂತ ಹಾಕ್ತಿದ್ರಿ, ಬಟ್ ಇವಾಗ 6 ಹಾಕಿದ್ರೆ ರಾಂಗ್ ಆಗುತ್ತೆ. ಸೊ 6 ಹಾಕಕ್ಕೆ ಬರೋದಿಲ್ಲ, ಬಟ್ ನಿಮ್ಗೆ 6 ಅಂತ ಗೊತ್ತಿದೆ. ಬಟ್ ಇಲ್ಲಿ ಅದ್ರ ಹಿಂದ್ಗಡೆ 2 0 ಇದ್ದಾವೆ ಅಲ್ವಾ. ಸೊ 2 0 ಇದ್ದಾವೆ. ಆ 2 0ಯಲ್ಲಿ ನಾವು ಏನು ಮಾಡಬೇಕು ಅಂದರೆ ಯೋಚನೆ ಮಾಡಬೇಕು, 2 0 ಹಾಕಬೇಕಾ 1 0 ಹಾಕಬೇಕಾ ಅಂತ. ಓಕೆ, ಸೊ ಏನಿಲ್ಲ, ಇವಾಗ ಇಲ್ಲಿ 4 ಇದಾವ, ಈ ಪಾಯಿಂಟ್ ಇದೆ ಅಲ್ವಾ, ಈ 0.0036 ಇದೆ ಅಲ್ವಾ. ಸೊ ಇಲ್ಲಿ ನೀವು ಏನಂತ ತಿಳ್ಕೋಬೇಕು, ಈ 6 ಈ 36 ಏನಿದೆ ಅಲ್ವಾ, ಇದು 6ರ ವರ್ಗಮೂಲ ಇದೆ, 6 ಬರ್ಕೋಬೇಕು. ಸೊ ಇಲ್ಲಿ ಟೋಟಲಿ ಎಷ್ಟು ಸಂಖ್ಯೆ ಇದ್ದಾವೆ, 4 ಸಂಖ್ಯೆಗಳಿದ್ದಾವೆ ಸರಿನಾ. ಸೊ ಈ 4 ಸಂಖ್ಯೆಗಳಿದ್ದರೆ ಅಲ್ಲಿ ನಿಮಗೆ ವರ್ಗಮೂಲ. ಓಕೆ, ಆ ವರ್ಗಮೂಲ ಎಷ್ಟಾಗಿರ್ತದೆ, ಅದರದ್ದು ಎಷ್ಟಾಗಿರುತ್ತೆ ಅಂದರೆ 2 ಅಂಕಿಗಳಾಗಿರ್ತವೆ. ಓಕೆ, 1 ಅಂಕಿ 2 ಅಂಕಿ. ಸೊ ಮೀನ್ಸ್ ಇಲ್ಲಿ 0ನೇ ಬರ್ತದೆ. ಓಕೆ, 0 ಬರ್ತದೆ, ಇಲ್ಲಿ ಒಂದು 0 ಹಾಕಿ ಪಾಯಿಂಟ್ ಇಟ್ಕೊಳ್ಳಿ. ಓಕೆ, 0.06 ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಏನಾದರೂ ನಿಮಗೆ 0 ಆದ ನಂತರ, ಈ ಪಾಯಿಂಟ್ ಆದ ನಂತರ, ಇಲ್ಲೊಂದು ಪಾಯಿಂಟ್ ಆದ ನಂತರ 4 ಅಂಕಿ ಬಂದಿದ್ದರೆ ಆ ವರ್ಗಮೂಲದಲ್ಲಿ ಅದರದ್ದು ವರ್ಗ ಎಷ್ಟಾಗಿರುತ್ತೆ ಅಂದರೆ ನಿಮಗೆ 2 ಅಂಕಿದಾಗಿರುತ್ತೆ. ಮೀನ್ಸ್ 0.06 ಆಗಿರುತ್ತೆ. ಲೈಕ್ ದಟ್, ಹೀಗೆ ಸರಿನಾ. ಸೊ ಹಾಗೆ ನೀವು ಬೇರೆ ಎಕ್ಸಾಂಪಲ್ ಹೇಳ್ಬೋದಾ. ಓಕೆ, ಹೇಳ್ಬೋದಲ್ಲ, ಯಾವುದು. ಓಕೆ, 0.0000. ಓಕೆ, ಇವಾಗ ಇನ್ನೊಂದು ಯಾವುದು 64. ಇದ್ರದ್ದು ಎಷ್ಟು ಅಂತ ಹೇಳ್ಬೋದಾ ನೀವು, ಹೇಳಿ ನೋಡೋಣ. ಏನಿಲ್ಲ, 64 ಎಷ್ಟರದ್ದು ಆಗುತ್ತೆ, ಎಷ್ಟರದ್ದು ವರ್ಗ ಇದೆ, 8ರದ್ದು ಇದೆ. ಓಕೆ, 8ರದ್ದು ಇದೆ, ಸಿಂಪಲ್. ಓಕೆ, 8ರದ್ದು ಇದೆ, ನಮ್ಗೆ ಗೊತ್ತಾಯಿತು. ಬಟ್ ಇಲ್ಲಿ ಎಷ್ಟಿದ್ದಾವೆ ಟೋಟಲಿ ಅಂಕಿಗಳು, 2 4
6 ಅಂಕಿಗಳಿದ್ದಾವೆ. ಸೊ 6 ಅಂಕಿಗಳಿದ್ದರೆ ನಮ್ಗೆ ಏನು ಬರಬೇಕು, ಟೋಟಲ್ 3 ಅಂಕಿಗಳು ಬರಬೇಕು. 1 2 3 ಅಂಕಿಗಳು ಬರಬೇಕು, ಸರಿನಾ? ಸೊ ಇಲ್ಲೊಂದು 0 ಹಾಕ್ಬಿಡೋದು, ಇಲ್ಲೊಂದು ಪಾಯಿಂಟ್ ಕೊಟ್ಬಿಡೋದು. ಸೊ ಪಾಯಿಂಟ್ ಕೊಟ್ಟು ಇಲ್ಲಿ ಹಿಂದೆ ನೀವು ಎಷ್ಟಾದರೂ 0 ಹಾಕೊಳ್ಳಿ, ಅದೇನು ಮ್ಯಾಟ್ರ್ ಆಗೋದಿಲ್ಲ. ಬಟ್ ಸುಮ್ಮನೆ ನಾವು ಹೆಸರಿಗಂತ 0 ಇಲ್ಲೊಂದು ಒಂದೇ 0 ಎಕ್ಸ್ಟ್ರಾ ಬರಿತೀವಿ. ಸೊ ಈ ಪಾಯಿಂಟ್ ಆದ ನಂತರ 2 0ಗಳು ಬರ್ತವೆ. ಯಾಕೆ? ಇಲ್ಲಿ ಟೋಟಲಿ 6 ನಂಬರ್ ಇದ್ದಾವೆ. ಸಾರಿ, 1 2 3 4 5 6 ಇದ್ದಾವೆ. ಸೊ ಅದಕ್ಕೆ ಇಲ್ಲಿ ಟೋಟಲಿ 3 ಅಂಕಿಗಳು ಬರ್ತವೆ. ಸೊ ಅದಕ್ಕೆ ಒಂದು ಅಂಕಿ ಆಲ್ರೆಡಿ 8 ಅಂತ ಬರೆದಿದ್ದೀವಿ. ಇನ್ನೂ 2 ಅಂಕಿಗಳನ್ನು ನಾವು 0 ಅಂತ ಬರ್ಕೋತೀವಿ. ಸಿಂಪಲ್. ಓಕೆ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ದ ಪೆರಿಮೀಟರ್ ಆಫ್ ಸ್ಕ್ವೇರ್ ಈಸ್ 1000 ಸೆಂಟಿಮೀಟರ್, ಫೈಂಡ್ ದ ಸೈಡ್ ಆಫ್ ದ ಸ್ಕ್ವೇರ್ ಅಂತ ಕೇಳಿದ್ದಾನೆ. ಸೊ ಈ ಸ್ಕ್ವೇರ್ ಇದೆ, ಇದು ಅಂದರೆ ಎಲ್ಲ ಬಾಹುಗಳು ಸೇಮ್ ಆಗಿರ್ತವೆ. ಮೀನ್ಸ್ ಇದು 1000 ಅಂದರೆ ಈ 1000 ಡಿವೈಡೆಡ್ ಬೈ 4 ಮಾಡಿಬಿಡೋದು. ಯಾಕಂದರೆ ಇದೊಂದು ಬಾಹು, 2ನೇ ಬಾಹು, 3ನೇ ಬಾಹು, 4ನೇ ಬಾಹು. ಸೊ ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟಾಗುತ್ತೆ? 250 ಬರುತ್ತೆ, ಸರಿನಾ? 250 ಸೆಂಟಿಮೀಟ್ರು ಪ್ರತಿಯೊಂದು ಬಾಹುವಿನ ಉದ್ದವಾಗಿದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಇಲ್ಲಿ ಅದರದ್ದು ಆನ್ಸರ್ ಇದೆ ನೋಡಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 3 hours ಈಕ್ವಲ್ಸ್ ಟು ಹೌ ಮಚ್ ಮಿನಿಟ್ ಅಂತ. ಓಕೆ. ಸೊ 1 ಗಂಟೆಯಲ್ಲಿ ಎಷ್ಟು ನಿಮಿಷ ಇದ್ದಾವೆ? 60 ನಿಮಿಷ ಇದ್ದಾವೆ. 3 ಗಂಟೆಯಲ್ಲಿ 6 3 18 180 ನಿಮಿಷ ಇದ್ದಾವೆ. ಸಿಂಪಲ್. ಓಕೆ. ಸೊ 180 ನಿಮಿಷ ಇದ್ದಾವೆ. ಎಷ್ಟು? 3 ಗಂಟೆಯಲ್ಲಿ, ಸರಿನಾ? 3 ಗಂಟೆಯಲ್ಲಿ 180 ನಿಮಿಷಗಳಿರ್ತವೆ. ಹಾಗೆ ಏನಾದರೂ 6 ಗಂಟೆಯಲ್ಲಿ ಕೇಳಿದ್ರೆ 360 ನಿಮಿಷಗಳು ಕಂಡುಬರ್ತಿತ್ತು, ಸರಿನಾ? ಗೊತ್ತಿರಲಿ ನಿಮಗೆ. ಹಾಗೆ 1 ಗಂಟೆಯಲ್ಲಿ ಎಷ್ಟು ಸೆಕೆಂಡ್ಗಳು ಕಂಡುಬರ್ತವೆ? 3600 ಸೆಕೆಂಡ್ಗಳು ಕಂಡುಬರ್ತವೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ 1 ಗಂಟೆಯಲ್ಲಿ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, x+4 ಇನ್ ಬ್ರ್ಯಾಕೆಟ್ x+4 ಬ್ರ್ಯಾಕೆಟ್ ಕ್ಲೋಸ್ x+5 ಬ್ರ್ಯಾಕೆಟ್ ಕ್ಲೋಸ್ ಈಕ್ವಲ್ಸ್ ಟು ಎಷ್ಟು ಅಂತ ಕೇಳಿದ್ದಾನೆ. ಸೊ ಇದನ್ನು ಫಾರ್ಮುಲಾ ಹಾಕು ಮಾಡ್ಬೋದು, ಇಲ್ಲಾಂದರೆ ಹಾಗೂ ಮಾಡ್ಬೋದು. ಹಾಗೆ ಹೇಗೆ ಮಾಡ್ಬೋದು? ಎಕ್ಸ್ ಇದೆ ಅಲ್ವಾ, ಈ ಒಂದು ಎಕ್ಸ್ನ ತೊಗೊಳ್ಳಿ, ಈ ಎಕ್ಸ್ಗೆ ಡಿವೈಡ್ ಮಾಡಿ. ಓಕೆ. ಎಕ್ಸ್ ಸ್ಕ್ವೇರ್ ಆಯಿತು. ಆ್ಯಂಡ್ ಇದೇ ಎಕ್ಸಿಂದ ಈ 5ಗೆ ಇಂಟು ಮಾಡಿ, ಸಾರಿ ಡಿವೈಡ್ ಎಲ್ಲ ಇಂಟು ಮಾಡಬೇಕು. ಓಕೆ. ಸೊ ಇಲ್ಲಿ ಏನಿದೆ? ಪ್ಲಸ್ ಸಿಂಬಲ್ ಇದೆ. ಸೊ ಅಲ್ಲಿ ಏನಾಗುತ್ತೆ? 5x ಆಗುತ್ತೆ, ಸರಿನಾ? 5x ಆಯಿತು. ಆ್ಯಂಡ್ ದೆನ್ ಇದು ಬಿಟ್ಟಾಕ್ಬಿಡೋದು ಅಲ್ಲಿ. ಓಕೆ. ಇದೇನದಲ್ವ, ಇದು ಬಿಟ್ಟಾಕ್ಬಿಡೋದು ಅಲ್ಲಿ. ಬಿಟ್ಟಾಕಿ ಇವಾಗ ಏನು ಮಾಡಬೇಕು? 4ಇಂದ ಮಾಡಬೇಕು. 4 ಇಂಟು ಎಕ್ಸ್ ಏನಾಗುತ್ತೆ? ಪ್ಲಸ್ 4x ಆಗುತ್ತೆ, ಸರಿನಾ? 4x ಆಯಿತು. ಆ್ಯಂಡ್ ದೆನ್ 4 ಇಂಟು 5 4 ಎಷ್ಟು? 20. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 9x ಪ್ಲಸ್ 20. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 9x ಪ್ಲಸ್ 20 ಇದೆಯಾ? ಓಕೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 9x ಪ್ಲಸ್ 20 ಇದೆ ನೋಡಿ ಇಲ್ಲಿ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ಈ ರೀತಿನೂ ಮಾಡಬಹುದು, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 48ನೇ ಪ್ರಶ್ನೆ. ಓಕೆ. ಎವರೇಜ್ ಮೇಲೆ ಪ್ರಶ್ನೆ ಕೇಳಿದ್ದಾನೆ. ಸೊ ಎವರೇಜ್ ಮೇಲೆ ಪ್ರಶ್ನೆ ಏನು ಕೇಳಿದ್ದಾನೆ ಅಂದರೆ, ಇಫ್ ದ ಎವರೇಜ್ ಆಫ್ 40 10 25 20 35 ಆ್ಯಂಡ್ ಎಕ್ಸ್ ಈಸ್ 25 ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಅಂತ ಕೇಳಿದ್ದಾನೆ, ಸರಿನಾ? ಸೊ ಏನಿಲ್ಲ, ಸಿಂಪಲಾಗಿ ಮಾಡಬಹುದು. ಸೊ ಟೋಟಲಿ ಎಲ್ಲವನ್ನ ಕೂಡಿಸ್ಕೊಳ್ಳಿ. ಎಷ್ಟಾಗುತ್ತೆ? 40 10 50 50 50 25 75 75ರಲ್ಲಿ 5 ಕೂಡಿಸ್ಕೊಳ್ಳಿ. ಎಷ್ಟಾಗುತ್ತೆ? 80 ಆಗುತ್ತೆ. 80 20 100 130 130, ಸರಿನಾ? ಸೊ 135. ಸೊ ಅದನ್ನು ನಾವು ನೆನ್ಪಿಟ್ಕೋಬೇಕು, 135. ಓಕೆ. ಸೊ ಟೋಟಲ್ ಇವಾಗ 135. ಬಟ್ ಅಂಕಿಗಳು ಎಷ್ಟಿದ್ದಾವೆ? 1 2 3 4 5 6 ಅಂಕಿಗಳಿದ್ದಾವೆ. ಡಿವೈಡೆಡ್ ಬೈ 6 ಮಾಡಬೇಕು. ಅಥವಾ ನಾವೇನಿಲ್ಲ, 25ಕ್ಕೆ 6ರಿಂದ ಇಂಟು ಮಾಡಬೇಕು. ಓಕೆ. 25 ಇಂಟು 6 ಎಷ್ಟಾಗುತ್ತೆ? 150 ಆಗುತ್ತೆ. ಸೊ ನಮಗೆ ಅಲ್ಲಿ ಆನ್ಸರ್ ಏನು ಬಂದಿತ್ತು? ಅಲ್ಲಿ ಮೊದಲು ಒಂದು ಲೆಕ್ಕ ಮಾಡಿದ್ರೆ ಎಷ್ಟು ಬಂದಿತ್ತು? 130 ಬಂದಿತ್ತಲ್ವಾ? ಸೊ 130ರಲ್ಲಿ 150ರಲ್ಲಿ 130 ತೆಗೆದ್ರೆ ಎಷ್ಟು ಬರುತ್ತೆ ನಿಮಗೆ? ಜಸ್ಟ್ 20. ಸೊ ಉಳಿದಿದ್ದು ಇನ್ನೊಂದು ಎಕ್ಸ್ ಅಂಕಿದು ನಂಬರ್ ಎಷ್ಟು ಅಂದರೆ ನಿಮಗೆ 20 ಬರುತ್ತೆ. ಸೊ ಸಿಂಪಲ್ ಆನ್ಸರ್ ಎಷ್ಟು ಅಂದರೆ 20 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ. ಆ್ಯಂಡ್ ದೆನ್ ನೆಕ್ಸ್ಟ್ 49ನೇ ಪ್ರಶ್ನೆ ಏನಿದೆ ಅಂದರೆ, ಸಿಂಪ್ಲಿಫೈ 81 ಇಂಟು 81 ಪ್ಲಸ್ 68 ಇಂಟು 68 ಮೈನಸ್ 2 ಇಂಟು 81 ಇಂಟು 68 ಅಂತ ಕೊಟ್ಟಿದ್ದಾನೆ. ಸೊ ಏನಿಲ್ಲ, ಮೊದಲು ಬೋಡಮಸ್ ರೂಲ್ಸ್ ಪ್ರಕಾರ ಇಂಟು ಮಾಡ್ಕೋಬೇಕು, ಇವೆಲ್ಲ ಮಾಡ್ಕೋಬೇಕು. ಓಕೆ. ಸೊ ಇದನ್ನು ಮಾಡ್ಕೋಬೇಕು. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಏನು ಅಂದರೆ, ಈ 68 ಇಂಟು 68 ಮಾಡ್ಕೋಬೇಕು. ಆ್ಯಂಡ್ ದೆನ್ 81 ಇಂಟು 81 ಇದನ್ನು ಮಾಡ್ಕೋಬೇಕು. ಸೊ ಪ್ಲಸ್ ಏನಿದೆ ಅಲ್ವಾ, ಸೊ ಪ್ಲಸ್ ಇವುಗಳ ಎರಡರದ್ದು ಕೂಡ ಮೊದಲು ಪ್ಲಸ್ ಮಾಡ್ಕೋಬೇಕು. ಆಮೇಲೆ ಇದು ಪ್ಲಸ್ ಮಾಡಿದ್ರಲ್ಲಿ ಇದೇನು ಆನ್ಸರ್ ಬಂದಿರುತ್ತೆ ಗೊತ್ತಾ, ಅದನ್ನು ಮೈನಸ್ ಮಾಡಿಬಿಡ್ಬೇಕು. ಸಿಂಪಲಾಗಿ ನಿಮ್ಗೆ ಆನ್ಸರ್ ಬರುತ್ತೆ, ಅದನ್ನೊಂದು ನೀವು ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ದೆನ್ ಕೊನೆಯ ಪ್ರಶ್ನೆ ಏನಿದೆ ಅಂದರೆ, ಏರಿಯಾ ಆಫ್ ಸ್ಕ್ವೇರ್ ಅಂತ ಕೇಳಿದ್ದಾನೆ. ಓಕೆ. ಸೊ ಈ ಸ್ಕ್ವೇರ್ದು ಏರಿಯಾ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀವಿ? ಏನಿಲ್ಲ, ಸೈಡ್ ಇಂಟು ಸೈಡ್ ಸಿಂಪಲ್ ಆಗಿ. ಓಕೆ. ಅಥವಾ ಎ ಸ್ಕ್ವೇರ್ ಅಂತ ನಾವು ಹೇಳ್ಬಹುದು, ಸರಿನಾ? ಸೊ ಸೈಡ್ ಇಂಟು ಸೈಡ್ ಏನಿದೆ ಅಲ್ವಾ, ಅದ್ರದ್ದು ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಸೊ ಸೈಡ್ ಇಂಟು ಸೈಡ್ ಏನಿದೆ ಅಲ್ವಾ, ಇದು ಏರಿಯಾ ಆಫ್ ಸ್ಕ್ವೇರು. ಅಥವಾ ಲೆಂತ್ ಇಂಟು ಬ್ರಿಡ್ತ್, ಇದನ್ನು ಕೂಡ ನಾನೇ ಮಾಡ್ತೀನಿ. ಯಾಕೆಂದರೆ ಲೆಂತ್ ಇಂಟು ಬ್ರೆಡ್ತ್, ಲೆಂತ್ ಕೂಡ ಸೇಮ್ ಇರುತ್ತೆ, ವಿಡ್ತ್ ಕೂಡ ಸೇಮ್ ಇರುತ್ತೆ, ಅದನ್ನು ಕೂಡ ನಾವು ಹೇಳ್ಬಹುದು. ಬಟ್ ಇನ್ನು ಸ್ಟ್ಯಾಂಡರ್ಡ್ ವೇಸ್ನಲ್ಲಿ ಹೇಳಬೇಕಾದ್ರೆ ಸೈಡ್ ಇಂಟು ಸೈಡ್ ಅಂತಲೇ ಹೇಳಬೇಕಾಗುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಅಗ್ನಿವೀರ್
ಮಾಡೆಲ್ ಕ್ವಶನ್ ಪೇಪರ್ 1 ಅನಲೈಸಿಸು. ಓಕೆ, ಸೊ ಸಾಲ್ವ್ ಮಾಡೋದಾಗಿತ್ತು ಆ್ಯಕ್ಚುಲಾಗಿ. ಸೊ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವೀಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ಇಲ್ಲಿವರೆಗೂ ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಲಾಸ್ಟ್ ಇಯರ್ ಆಗಿರ್ತಕ್ಕಂತಹ ಮೀನ್ಸ್ 2021 ಮತ್ತು 20 ಮತ್ತು 2022, 23ನಲ್ಲಿ ಏನು ಎಕ್ಸಾಮ್ ಆಗಿದೆ ಅಲ್ವಾ, ಸೊ ಆ ಎಕ್ಸಾಮ್ದು ಕ್ವಶನ್ ಪೇಪರ್ನ ತಂದು ನಿಮಗೆ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕೆ, ಸೊ ಆ ಹಳೆಯ ಕ್ವಶನ್ ಪೇಪರಿಂದ, ಓಲ್ಡ್ ಕ್ವಶನ್ ಪೇಪರಿಂದ ನಿಮಗೆ ಮಿನಿಮಮ್ ಒಂದು 10 ಕ್ವಶನ್ ಆದರೂ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ, ಸರಿನಾ. ಸೊ 10 ಕ್ವಶನ್ ರಿಪೀಟ್ ಆದರೆ 10 ಕ್ವಶನ್ಗೆ ನಿಮ್ಮ ಮಾರ್ಕ್ಸ್ ಎಷ್ಟು ಬರುತ್ತೆ, 20 ಮಾರ್ಕ್ಸ್ ಬರುತ್ತೆ. ಸೊ ನೀವು ರಿಮೈನಿಂಗ್ ಇನ್ನೂ ಎಷ್ಟು ಮಾರ್ಕ್ಸ್ ತೊಗೋಬೇಕು, ಜಸ್ಟ್ 12 ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಆಗಿರ್ತೀರಾ, ಸರಿನಾ. ಸೊ ಅದರ ಸಲುವಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ತಂದು ನಿಮಗೆ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ನಿಮ್ಮ ಇಂಟ್ರೆಸ್ಟ್ ಇದ್ದರೆ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.